Hello ಮಕ್ಕಳೇ ಎಲ್ಲ ಹೇಗಿದ್ರಿ ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ ವಿಡಿಯೋ ನಂಬರ್ 3 ಆಫ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡಿಸ್ಕಷನ್ ಆನ್ ಪ್ರಾಬ್ಲಮ್ಸ್ ಆಫ್ ಸ್ಟ್ರೆಸ್ ಸ್ಟ್ರೈನ್ ಅಂಡ್ ಮಾಡ್ಯುಲಸ್ ಆಫ್ ರಿಜಿಡಿಟಿ ಇಷ್ಟು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ ಸೊ ಹಾಗಾಗಿ ಬನ್ನಿ ಯಾವುದೇ ರೀತಿಯಾಗಿರ್ತಕ್ಕಂಥ ಟೈಮ್ ವೇಸ್ಟ್ ಇಲ್ಲ ಮೈಸೆಲ್ಫ್ ಮುನಿರಾಜು ಮತ್ತು ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ ಸೊ ಪ್ರಾಬ್ಲಮ್ಸ್ ಗೆ ಹೋಗಕ್ಕಿಂತ ಮೊದಲು ಕ್ವಿಕ್ ಆಗಿ ನಾವೇನೇನು ಓದಿದೀವಿ ಆಲ್ರೆಡಿ ವಿಡಿಯೋ ನಂಬರ್ 1 ಮತ್ತು 2 ನಲ್ಲಿ ಎಲ್ಲ ಡಿಸ್ಕಷನ್ ಮಾಡೋಣ ಸೊ ನೋಡಿ ಸೊ ಆಬ್ಜೆಕ್ಟ್ ಮೇಲೆ ಫೋರ್ಸಸ್ ಯಾವ ವೇರಿಯೇಷನ್ ಯಾವ ರೀತಿ ಅಪ್ಲೈ ಆಗ್ತಿದೆ ಅನ್ನೋದ್ರ ಮೇಲೆ ನಮಗೆ ಡಿಫ್ರೆಂಟ್ ಆಫ್ ಸ್ಟ್ರೆಸ್ ಮತ್ತೆ ಸ್ಟ್ರೈನ್ ಇದೆ ಸೊ ಒಂದು ಸಿಲಿಂಡ್ರಿಕಲ್ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಈ ತರ ಅಪ್ಲೈ ಆಗ್ತಿದೆ ಸೊ ಲೆಂತ್ ತಾನೇ ಚೇಂಜ್ ಆಗುತ್ತೆ ಸೊ ಇಂಥ ಸಿಚುವೇಶನ್ ಅಲ್ಲಿ ಫೋರ್ಸ್ ಎಷ್ಟು ಆಕ್ಟ್ ಆಗ್ತಿದೆ ಡಿವೈಡೆಡ್ ಬೈ ಯೂನಿಟ್ ಏರಿಯಾ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಇನ್ ದಿಸ್ ಕೇಸ್ ಇಸ್ ಕಾಲ್ಡ್ ಆಸ್ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಂಡ್ ಚೇಂಜ್ ಇನ್ ದ ಲೆಂತ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಸೊ ಇದೆಷ್ಟು ಚೇಂಜ್ ಆಗುತ್ತೆ ಲೆಂತ್ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಒರಿಜಿನಲ್ ಲೆಂತ್ ಮಾಡಿದ್ರೆ ಅದನ್ನೇ ನಾವು ಎಂತ ಕರಿತೀವಿ ಸ್ಟ್ರೈನ್ ಅಂತ ಕರಿತೀವಿ ದ ರೇಷಿಯೋ ಆಫ್ ಸ್ಟ್ರೆಸ್ ಬೈ ಸ್ಟ್ರೈನ್ ಇಸ್ ಕಾಲ್ಡ್ ಆಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಈ ಕೇಸ್ ನಲ್ಲಿ ಅದನ್ನ ನಾವು ಯಂಗ್ಸ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಅಂತ ಕರಿತೀವಿ ಸೊ ನೋಡಿ ಇದರಲ್ಲಿ 2 ಟೈಪ್ಸ್ ಇದೆ ಲಾಂಗಿಟ್ಯೂಡಿನಲ್ ಸ್ಟ್ರೆಸ್ ಅಲ್ಲಿ ಸೊ ಒಂದು ಫೋರ್ಸ್ ಈ ಕಡೆಗೆ ಅಪ್ಲೈ ಮಾಡ್ತಾರೆ ಅದನ್ನ ಟೆನ್ಸೈಲ್ ಸ್ಟ್ರೆಸ್ ಅಂತ ಕರಿತೀವಿ ಅದೇ ಫೋರ್ಸ್ ಕಂಪ್ರೆಸ್ ಮಾಡೋದಕ್ಕೆ ಅಂದ್ರೆ ಆ ಆಬ್ಜೆಕ್ಟ್ ನ ಕುಗ್ಸೋಕೆ ಟ್ರೈ ಮಾಡ್ತಿದೆ ಒತ್ತಿ ಹಿಡಿದ್ರೆ ಫೋರ್ಸ್ ನ ಅದನ್ನೇ ನಾವೆಂತ ಕರಿತೀವಿ ಕಂಪ್ರೆಸಿವ್ ಸ್ಟ್ರೆಸ್ ಅಂತ ಕರಿತೀವಿ ಸೊ ಕಮಿಂಗ್ ಬ್ಯಾಕ್ ಟು ದ ಶೇರಿಂಗ್ ಸ್ಟ್ರೆಸ್ ಲಾಂಗಿಟ್ಯೂಡ್ನಲ್ ಆಯ್ತು ಶೇರಿಂಗ್ ಸೊ ಯಾವ್ದಾದ್ರು ಒಂದು ಫೋರ್ಸ್ ಎಂತ ಫೋರ್ಸ್ ಟ್ಯಾಂಜೆನ್ಷಿಯಲ್ ಫೋರ್ಸ್ ಒಂದು ಆಬ್ಜೆಕ್ಟ್ ಮೇಲೆ ಅಪ್ಲೈ ಆಗ್ತಿರ್ಬೇಕಾದ್ರೆ ಸೊ ಇದೇನಾಗುತ್ತೆ ಚೇಂಜ್ ಇನ್ ದ ಪೊಸಿಷನ್ ಆಗುತ್ತೆ ಈ ಕಡೆ ಫಿಕ್ಸ್ ಆಗಿದೆ ಪ್ರೊವೈಡೆಡ್ ದಿಸ್ ಇಸ್ ಫಿಕ್ಸ್ ಸೊ ಈಗ ಈ ತರ ಫೋರ್ಸ್ ಅಪ್ಲೈ ಮಾಡ್ತಾರೆ ಡೆಲ್ಟಾ ಎಕ್ಸ್ ಅಷ್ಟು ಪೊಸಿಷನ್ ಚೇಂಜ್ ಆಗುತ್ತೆ ದ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಲ್ ಇಸ್ ಕಾಲ್ಡ್ ಆಸ್ ಶೇರಿಂಗ್ ಸ್ಟ್ರೈನ್ ದ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಇನ್ ದಿಸ್ ಸಿಚುವೇಶನ್ ಇಸ್ ಕಾಲ್ಡ್ ಆಸ್ ಶೇರಿಂಗ್ ಸ್ಟ್ರೆಸ್ ಶೇರಿಂಗ್ ಸ್ಟ್ರೆಸ್ ಬೈ ಶೇರಿಂಗ್ ಸ್ಟ್ರೈನ್ ಇಸ್ ಕಾಲ್ಡ್ ಆಸ್ ಶೇರ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಸೊ ಜಿ ಇಸ್ ಈಕ್ವಲ್ಸ್ ಟು ಸೊ ನೋಡಿ ಈ ಡೆಲ್ಟಾ ಎಕ್ಸ್ ಬೈ ಎಲ್ ನ ಟ್ಯಾನ್ ಥೀಟಾ ಅಂತ ಬರೀಬಹುದು ಫಾರ್ ಸ್ಮಾಲ್ ಆಂಗಲ್ ಟ್ಯಾನ್ ಥೀಟಾ ಇಸ್ ನಿಯರ್ಲಿ ಈಕ್ವಲ್ ಟು ಥೀಟಾ ಹಾಗಾಗಿ sharing strain na ನಾವು theta anta karididvi g is equals to f by a theta is the equation coming back to the volume so this comes into the picture when a solid is inside ಒಂದು ಸಾಲಿಡ್ ನ ಫ್ಲೂಯಿಡ್ ಒಳಗಡೆ ಇಟ್ಟಾಗ ಈ ತರ ಸ್ಟ್ರೆಸ್ ಮತ್ತೆ ಸ್ಟ್ರೈನ್ ಕ್ರಿಯೇಟ್ ಆಗುತ್ತೆ ದ ಟೋಟಲ್ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಇನ್ ದಿಸ್ ಸಿಚುವೇಶನ್ ಇಸ್ ಕಾಲ್ಡ್ ಆಸ್ ವಾಲ್ಯೂಮ್ ಸ್ಟ್ರೆಸ್ ಸೊ ಈಗ ಈ ತರ ಪ್ರೆಷರ್ ನ ಅಪ್ಲೈ ಮಾಡ್ತಾರೆ ಸೊ ಫ್ಲೂಯಿಡ್ಸ್ ಅಲ್ಲಿ ಈ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಪ್ರೆಷರ್ ಅಂತ ಕರಿತೀವಿ ಒಳಗಡೆ ಏನಾದ್ರೂ ಪಿ ಇನ್ಸೈಡ್ ಪಿ ಐ ಇದ್ರೆ ಪ್ರೆಷರ್ ಔಟ್ಸೈಡ್ ಪಿ ಓ ಇದ್ರೆ ದ ಡಿಫರೆನ್ಸ್ ಇನ್ ದ ಪ್ರೆಷರ್ ನ ಡೆಲ್ಟಾ ಪಿ ಅಂತ ತಗೊಂತೀವಿ ಅಥವಾ ಪಿ ಸಿಂಪಲ್ ಆಗಿ ಪಿ ಅಂತಾನು ಕೊಡ್ತಾರೆ ಡೆಲ್ಟಾ ಪಿ ಅಂತ ತಗೋಬೇಕಾಗುತ್ತೆ ಡೆಲ್ಟಾ ಪಿ ಇಸ್ ನಥಿಂಗ್ ಬಟ್ ದ ಪ್ರೆಷರ್ outside minus pressure inside so in other words volume strain is equals to delta v by v with minus sign minus ಯಾಕೆಂದ್ರೆ ವಾಲ್ಯೂಮ್ ಕಮ್ಮಿ ಆಗುತ್ತೆ ಹಾಗಾಗಿ ಮೈನಸ್ ನ ತಗೊಂಡಿದೀವಿ so last one is the bulk modulus of elasticity beta is equals to f by a volume stress divided by volume strain so that is equals to pv divided by delta v ಇಷ್ಟನ್ನ ನಾವು ಆಲ್ರೆಡಿ ಸ್ಟಡಿ ಮಾಡಿಟ್ಟಿದ್ವಿ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ so we are going to the problems let us start the actual topic of this video problems based on all the topics ಎಲ್ಲ ಟಾಪಿಕ್ಸ್ ಈಗೇನ್ ಕ್ವಿಕ್ ಆಗಿ ರಿವಿಷನ್ ಮಾಡಿದ್ವಿ ಅದ್ರ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ ಬನ್ನಿ ದ ಫಸ್ಟ್ ಪ್ರಾಬ್ಲಮ್ ಬೇಸ್ಡ್ ಆನ್ ಯಂಗ್ಸ್ ಮಾಡ್ಯುಲಸ್ ಮೆಜಾರಿಟಿ ಪ್ರಾಬ್ಲಮ್ಸ್ ಯಂಗ್ಸ್ ಮಾಡ್ಯುಲಸ್ ಮೇಲೆನೇ ಇರುತ್ತೆ ಸೊ ಹಾಗಾಗಿ ಎಕ್ಸಾಮ್ಸ್ ಅಲ್ಲೂ ಅದೇ ತರ ಕೇಳ್ತಿದ್ದಾರೆ ದ ಫಸ್ಟ್ ಕ್ವಶನ್ ಇನ್ ಅವರ್ ಟುಡೇಸ್ ವಿಡಿಯೋ ಇಸ್ ಡಿಟರ್ಮೈನ್ ದ ಎಲಾಂಗೇಷನ್ ಡೆಲ್ಟಾ ಎಲ್ ಇನ್ ಸ್ಟೀಲ್ ಬಾರ್ ಡೆಲ್ಟಾ ಎಲ್ ಅಂದ್ರೆ ಏನಿಲ್ಲ ಎಲಾಂಗೇಷನ್ ಸ್ಟೀಲ್ ಬಾರ್ ಆಫ್ ಲೆಂತ್ 1 meter and area of cross section 1.5 centimeter square when subjected to a pull of 1.5 into 10 power 4 newton given Young's modulus of steel is y of steel is 2.0 into 10 power 11 newton per meter square so that's the given data ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ನೀವೇ ಟ್ರೈ ಮಾಡಬಹುದು ತುಂಬಾ ಸಿಂಪಲ್ ಕ್ವಶನ್ ಆಸ್ ಯೂಶುವಲ್ ಮೊದಲು ಎರಡು ಪ್ರಶ್ನೆ ಸ್ವಲ್ಪ ಈಸಿ ಲೆವೆಲ್ ಇರುತ್ತೆ ಮುಂದೆ ಹೋಗ್ತಾ ಹಾರ್ಡ್ ಆಗ್ತಾ ಹೋಗುತ್ತೆ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಇನ್ 3 2 1 ಡನ್ ಸೊ ನೋಡಿ ಡೆಲ್ಟಾ ಎಲ್ ನ ಕೇಳ್ತಿದ್ದಾರೆ ಅಂದ್ರೆ ಚೇಂಜ್ ಇನ್ ದ ಲೆಂತ್ ಇದು ಇನ್ಕ್ರೀಸ್ ಆಗತ್ತಾ ಡಿಕ್ರೀಸ್ ಆಗತ್ತಾ ನೋಡಿ ಪುಲ್ ಅಂತ ಹೇಳ್ತಿದ್ದಾರೆ ಸೊ ಒಂದು ಸ್ಟೀಲ್ ಬಾರ್ ನ ಪುಲ್ ಮಾಡ್ತಿದ್ದಾರೆ ಎಳಿತಿದ್ದಾರೆ ಅಂದ್ರೆ ಎಂತ ಸ್ಟ್ರೆಸ್ ಇದು ಟೆನ್ಸೈಲ್ ಸ್ಟ್ರೆಸ್ ಆಗುತ್ತೆ ಅದೇ ಫೋರ್ಸ್ ಏನಾದ್ರು ಕಂಪ್ರೆಸ್ ಒತ್ತುತ್ತಿದ್ರೆ ಅದು ಕಂಪ್ರೆಸಿವ್ ಸ್ಟ್ರೆಸ್ ಆಗ್ತಿತ್ತು ಈಗ ಟೆನ್ಸೈಲ್ ಸ್ಟ್ರೆಸ್ ಕೇಳ್ತಿದ್ರೆ ಸೊ ನೋ ನೀಡ್ ಟು ವರಿ ಸ್ಪೆಸಿಫಿಕ್ ಆಗಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ
ಸೊ ಡೆಲ್ಟಾ ಅನ್ನು ಫೈಂಡ್ ಔಟ್ ಮಾಡ್ತಾರೆ. ಎಲ್ ಕೊಟ್ಟಿದ್ದಾರೆ 1 ಮೀಟರ್, ಏರಿಯಾ ಬಂದು 1.5 ಸೆಂಟಿಮೀಟರ್ ಸ್ಕ್ವೇರ್. ಎಲ್ಲ ಎಸ್ಐ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 1.5 ಸೆಂಟಿ ಅಂದ್ರೆ 10⁻² ಮೀಟರ್ ಹೋಲ್ ಸ್ಕ್ವೇರ್. ನೋಡಿ ಯೂಶಲಿ ಮಿಸ್ಟೇಕ್ ಮಾಡ್ತೀರಿ, ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ 10⁻² ಮೀಟರ್ ಸ್ಕ್ವೇರ್ ಅಂತ ಬರೀತೀರಿ. ನಾವು ಸೆಂಟಿಮೀಟರ್ ಹೋಲ್ ಸ್ಕ್ವೇರ್. ಸೊ ಸೆಂಟಿಗೂ ಸ್ಕ್ವೇರ್ ಇರುತ್ತೆ, ಮೀಟರ್ಗೂ ಸ್ಕ್ವೇರ್ ಇರುತ್ತೆ. ಹಾಗಾದ್ರೆ ಇದೇನಾಗುತ್ತೆ 1.5 into 10⁻⁴ ಮೀಟರ್ ಸ್ಕ್ವೇರ್ ಇಸ್ ಅ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಇನ್ನ ಯಂಗ್ಸ್ ಮಾಡ್ಯುಲಸ್ y ಕೊಟ್ಟಿದ್ದಾರೆ. y is equals to 1.5 into 1.5 ಅಲ್ಲ 2 I'm very sorry, 2 into 10⁻11 Newton per meter square. So force value ಕೊಟ್ಟಿದ್ದಾರೆ 1.5 into 10⁻4 Newton. So we have Young's modulus is equals to stress divided by strain. ಗೊತ್ತಿದ್ರೆ ಈ ತರ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. Stress is force acting per unit area divided by strain ಅಂದ್ರೇನು delta L divided by L. So in other words FL divided by E delta L. So y is equal to this much ಆದ್ರೆ ಈಗ delta L ಬೇಕಾದ್ರೆ ಇದನ್ನ ಈ ಕಡೆ ಇದಕ್ಕೆ ಕರ್ಕೊಂಡು ನೋಡಿ, delta L is equals to FL divided by AY. So values substitute ಮಾಡಿ. F value is force is 1.5 into 10⁻4 into length value 1 meter ಕೊಟ್ಟಿದ್ದಾರೆ. Area of cross section is 1.5 into 10⁻⁻4 into Young's modulus of elasticity 2 into 10⁻11. So 1.5 ಇದು ಕ್ಯಾನ್ಸಲ್ ಮಾಡಬೇಡಿ, ನ್ಯೂಮರೇಟರ್ ಹೋದ್ರೆ +8 ಆಗುತ್ತೆ. ಸೊ ದಟ್ ಈಸ್ we are going to get 1/2 ಇದೆ ಅಂದ್ರೆ 0.5 into 10⁻⁻8 ಅಲ್ಲ, +8 -11. So that is 0.5 into 10⁻⁻3 meter. In other words 0.5 millimeter. So 1 meter ಸ್ಟೀಲ್ ಬಾರ್ನ ಇಷ್ಟು ಫೋರ್ಸ್ ಇಂದ ಕಂಪ್ರೆಸ್ ಮಾಡಿದ್ರೆ 0.5 millimeter ಕಂಪ್ರೆಸ್ ಆಗುತ್ತೆ. ಸೊ ದಟ್ಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ವಲ್ಪ ಲೆವೆಲ್ ಅಪ್ಡೇಟ್ ಮಾಡ್ತಾ ಹೋಗೋಣ. ಅರೆ ಫಾಲ್ತು ಕ್ವಶನ್ ಇದು, ನಾನೇ ಹೇಳ್ತಾ ಇದ್ದೀನಿ ಫಾಲ್ತು ಕ್ವಶನ್. ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನ್ ಇಸ್ ನ್ಯೂಟನ್ ಸೆಕೆಂಡ್ ಲಾ ಮತ್ತೆ ಥರ್ಡ್ ಲಾ, ಟೋಟಲ್ ಲಾಸ್ ಆಫ್ ಮೋಷನ್ ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ಆ ಕಾನ್ಸೆಪ್ಟ್ಸ್ ಕೂಡ ಇನ್ವಾಲ್ವ್ ಆಗೋ ತರ ಒಂದು ಸಿಂಪಲ್ ಪ್ರಾಬ್ಲಮ್ಸ್ ನ ತಗೊಂತೀನಿ. ಲೆಟ್ ಅಸ್ ಕನ್ಸಿಡರ್ ಎ ಸಿಸ್ಟಮ್. ಸೊ ಇಲ್ಲೊಂದು 6 kg ಮಾಸ್ ಇದೆ, ಇದೊಂದು 6 kg ಮಾಸ್. it is attached to a massless pulley, massless and frictionless pulley, and another mass is 4 kg. Idu 4 kg. Given the Young's modulus of this wire is 2 into 10⁻11 Newton per meter square, and the area of cross section is 4 into 10⁻⁻7 meter square. meter square alle kottidare, tumba telavagide. Young's modulus istide. And also they have given the surfaces are smooth. The surfaces are smooth. The question is find the longitudinal strain. Longitudinal strain. So I hope you understood the question. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. The smooth surfaces are smooth ಅಂದ್ರೆ ಏನು, ಅದ್ರ ಮೀನಿಂಗ್ ನೋ ಫ್ರಿಕ್ಷನ್, ಯಾವುದೇ ರೀತಿಯಾಗಿರ್ತಕ್ಕಂಥ ಫ್ರಿಕ್ಷನ್ ಇಲ್ಲ. So ಹಾಗಾಗಿ you need not worry about the frictional force. You have to find the net elongation. Net elongation ಕೂಡ ಬೇಕಾಗಿಲ್ಲ. Longitudinal strain ಕೇಳ್ತಿದ್ದಾರೆ ಅಂದ್ರೆ delta L divided by L. L value ಕೊಟ್ಟಿಲ್ಲ, ಗಮನಿಸಿದ್ರೆ delta L by L ಬೇಕಿರೋದ್ರಿಂದ L value ಕೊಟ್ಟಿಲ್ಲ. So I am going to do in 3 2 1 done. So ನೋಡಿ, ಈಗ ಆಲ್ರೆಡಿ ಈಕ್ವೇಶನ್ ನಮಗೆ ಗೊತ್ತು. y is equals to F by A delta L divided by L. ಅದು ನ್ಯೂಮರೇಟರ್ ಗೆ ಹೋಗುತ್ತೆ. ಸೊ ನಮಗೆ ಬೇಕಾಗಿರೋದೇನು, delta L by L ಬೇಕಾಗಿರೋದ್ರಿಂದ delta L by L is equals to F divided by AY is a required thing. So what is the force acting on the string? So ಈಗ ಈ ಸ್ಟ್ರಿಂಗ್ ಮೇಲೆ ಯಾವ ಫೋರ್ಸ್ ಆಕ್ಟ್ ಆಗ್ತಿರತ್ತಪ್ಪ ಅಂದ್ರೆ it is nothing but tension. ಹಾಗಾದ್ರೆ ಇದನ್ನ T divided by AY ಅಂತ ಬರೀಬಹುದು. A ಕೊಟ್ಟಿದ್ದಾರೆ ಅವರೇ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ, Young's modulus ಕೊಟ್ಟಿದ್ದಾರೆ. We need to find out the tension in the string. Tension in the string find out ಮಾಡಿದ್ರೆ ಇನ್ನು ಮಿಕ್ಕಿದೆಲ್ಲ ಅಲ್ಲೇ ಇದೆ. ಸೊ ನೋಡಿ, ಇಲ್ಲಿ ಇದು ಯಾವುದೇ ರೀತಿ ಫ್ರಿಕ್ಷನ್ ಇಲ್ಲದೆ ಇರೋದ್ರಿಂದ ಲೆಟ್ ಅಸ್ ಅಸ್ಯೂಮ್. ಸೊ ಇದು 6 kg ಇರೋದ್ರಿಂದ ಇದು ಡೌನ್ ಸೈಡ್ ಬರುತ್ತೆ, 4 kg ಕೆಳಗಡೆ ಬರುತ್ತೆ, 6 kg ಮುಂದೆ ಹೋಗುತ್ತೆ. ಬಿಕಾಸ್ ಆಫ್ ಫ್ರಿಕ್ಷನ್ಲೆಸ್ ಸರ್ಫೇಸ್ ಫ್ರಿಕ್ಷನ್ ಲೆಸ್ ಆಗಿರೋದ್ರಿಂದ ಇದು ಎಷ್ಟು ಮುಂದೆ ಆಕ್ಸಲರೇಟ್ ಆಗುತ್ತೋ ಇದು ಅಷ್ಟೇ ಆಕ್ಸಲರೇಷನ್ ಮುಂದೆ ಕೆಳಗಡೆ ಹೋಗುತ್ತೆ. ಆಕ್ಚುಲಿ ರಿವರ್ಸ್ ಹೇಳ್ಬೇಕಾಯ್ತು, ಇದು ಎಷ್ಟು ಆಕ್ಸಲರೇಷನ್ ಡೌನ್ ಸೈಡ್ ಹೋಗುತ್ತೋ ಇದು ಅಷ್ಟು ಆಕ್ಸಲರೇಷನ್ ಇಂದ ಮುಂದೆ ಬರುತ್ತೆ. ಸೊ ಈಗ ಇಕ್ವೇಶನ್ಸ್ ಆಫ್ ಮೋಷನ್ ಬಂದಾಗ ರೈಟ್ ಸೈಡ್ ಫೋರ್ಸಸ್ ಏನು ಇಲ್ಲ, ಬರೀ ಟೆನ್ಷನ್ ಇದೆ. ಟೆನ್ಷನ್ ಇಸ್ ಈಕ್ವಲ್ಸ್ ಟು 6 into A. F is equals to MA. F net ಯಾವ್ಯಾವ ಫೋರ್ಸಸ್ ಆಕ್ಟ್ ಆಗ್ತಾ ಇದೆ, ದಟ್ ಇಸ್ ಟೆನ್ಷನ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ನಾನು ಈ ಮೋಷನ್ ನ ಮಾತ್ರ ಸಾಲ್ವ್ ಮಾಡಿದ್ರೆ ಬೇಕಾದ್ರೆ ನಮ್ಗೆ ಬೇಕಾಗಿರೋದು ಅದೇ. ಸರ್ ಈ ತರ ಫೋರ್ಸಸ್ ಇರುತ್ತಲ್ಲ, ಅದು ಈಕ್ವಿಲಿಬ್ರಿಯಂ ಅಲ್ಲಿ ಇರುತ್ತೆ, ನಮ್ಗೆ ಬೇಕಾಗಿಲ್ಲ, ಅದು ಆಲ್ರೆಡಿ ಡಿಸ್ಕಸ್ ಆಗಿದೆ ಲಾಸ್ ಆಫ್ ಮೋಷನ್ ಅಲ್ಲಿ. ಸೊ ಕಮಿಂಗ್ ಬ್ಯಾಕ್ ಟು ಹಿಯರ್, ಇದ್ರ ಮೇಲೆ ಯಾವ್ಯಾವ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಈ ಆಬ್ಜೆಕ್ಟ್ ಈ ಕಡೆ ಮೂವ್ ಆಗ್ತಾ ಇದೆ, ಹಾಗಾದ್ರೆ ಈ ಡೈರೆಕ್ಷನ್ಸ್ ನಲ್ಲಿ ಯಾವ್ಯಾವ ಫೋರ್ಸ್ ಇದೆ,
4G ಇದೆ, ಒಂದು ಗ್ರಾವಿಟೇಷನಲ್ ಫೋರ್ಸ್ ಡೌನ್ ಸೈಡ್ ಅಂಡ್ ಮೇಲ್ಗಡೆಗೆ ಟೆನ್ಷನ್ ಇದೆ. ಟೋಟಲ್ ಆಬ್ಜೆಕ್ಟ್ ಕೆಳಗಡೆಗೆ ಮೂವ್ ಆಗ್ತಿರೋದ್ರಿಂದ so therefore the net force will be 4G minus T, that is equals to 4 into A. ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಮಾಡಿದ್ರೆ ಸೊ ಈಗ ಇವೆರಡು ಆಡ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ. 4G is equals to 6A plus 4A ಏನಾಗುತ್ತೆ 10A ಆಗುತ್ತೆ. am I right? 6A plus 4A, yeah, I'm correct. So in other words, A is equals to 4G divided by 10. So A is equals to 4 meter per second square. G value 10 ತಗೊಂತಾ ಇದೀನಿ for the simplicity case. ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ 10 ನೇ ತಗೊಳ್ಳಿ, ಬೇರೆ ಇನ್ನೂ ತಗೊಳಕ್ ಹೋಗಬೇಡಿ, ಗಾಬರಿ ಆಗತ್ತೆ ಮತ್ತೆ. ಓಕೆ, ಆಕ್ಸಲರೇಷನ್ ಸಿಕ್ಕಿದ್ರೆ ಟೆನ್ಷನ್ ಸಿಗುತ್ತೆ ನೋಡಿ. T is equals to 6 into 4, that is 6 4s are 24 Newton is a tension value. So ಇದರಲ್ಲಿ substitute ಮಾಡೋಣ. Let us call this equation delta L divided by L is equals to tension value ಏನ್ ಬಂದಿದೆ 24 Newton divided by area of cross section 4 into 10 power minus 7 into Young's modulus of elasticity already ಕೊಟ್ಟಿದ್ದಾರೆ 2 into 10 power 11. So ಇದನ್ನ ಸಾಲ್ವ್ ಮಾಡಿ, ಬೇಕಾದ್ರೆ ಸಾಲ್ವ್ ಮಾಡ್ತೀನಿ. 6 ಬರುತ್ತೆ, ಇಲ್ಲಿ ಹೋದ್ರೆ ಇದು 3 ಬರುತ್ತೆ. So final is 3 divided by 10 power minus 7 plus 11 ಏನಾಗುತ್ತೆ ಪ್ಲಸ್ 4 ಆಗುತ್ತೆ. ನ್ಯೂಮರೇಟರ್ ಗೆ ಹೋದ್ರೆ into 10 power minus 4 ಬರುತ್ತೆ. ವಾಟ್ ಇಸ್ ಅ ಯೂನಿಟ್? ನೋ ಯೂನಿಟ್ ಇಲ್ಲ, ಯಾಕಂದ್ರೆ ಇದಕ್ಕೂ ಮೀಟರ್ ಬರುತ್ತೆ, ಇದಕ್ಕೂ ಯೂನಿಟ್ ಬರುತ್ತೆ, ಮೀಟರ್ ಯೂನಿಟ್ ಬರುತ್ತೆ. ಹಾಗಾಗಿ it is of no unit, dimensions illa, unit illa. Note ಮಾಡ್ಕೊಳ್ಳಿ. I am going to the next question from IIT 2019. ಆಯ್ತಾ, all the questions done. Next ಇನ್ನೊಂಚೂರು ಸ್ಟೆಪ್ ಅಪ್ಡೇಟ್ ಮಾಡೋಣ. IIT ಅಲ್ಲಿ ಕೇಳಿದ್ರು ಕೂಡ ಒಂಚೂರು ಸಿಂಪಲ್ ಆಗಿದೆ. ನೆಕ್ಸ್ಟ್ ಕ್ವಶನ್ ತಗೊಂತಿದ್ದೀನಲ್ಲ, ಅದು 2019 IIT ಅಲ್ಲಿ ಕೇಳಿರೋ ಕ್ವಶನ್, ಬಟ್ ಸ್ಟಿಲ್ ಈಸಿ ಇದೆ ಕಂಪೇರ್ ಟು ಅದರ್ ಕ್ವಶನ್. ಬೇರೆ ಕ್ವಶನ್ಸ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಈಸಿ ಇದೆ. ಏನಿಲ್ಲ, ರೆಕಾರ್ಡ್ ಆಗ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇಸ್ ಫ್ರಮ್ IIT 2019. IIT 2019 ಅಂದ್ರೆ JEE ಅಡ್ವಾನ್ಸ್. ಕನ್ಫ್ಯೂಸ್ ಆಗದಿರಲಿ ಅಂತ JEE ಮೇನ್ಸ್ ಅಡ್ವಾನ್ಸ್ ನಾನು ಸಪರೇಟ್ ವರ್ಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಎಲ್ಲರೂ ಹಾಗೆ ಯೂಸ್ ಮಾಡ್ತಾರೆ, ನಥಿಂಗ್ ಟು ವರಿ. ಸೊ ದರ್ ಇಸ್ ಎ ಸೀಲಿಂಗ್. ಒಂದು ಸೀಲಿಂಗ್ಗೆ 2 ಹಗ್ಗನ ಕಟ್ಟಾಕಿ 10 kg ಮಾಸ್ ನ ಹ್ಯಾಂಗ್ ಮಾಡ್ತಿದ್ದಾರೆ. ದಿಸ್ ಇಸ್ 10 kg ಮಾಸ್. This is another rope. E angle 30 degree ide, E angle 60 degree ide. The length of this one, actually it is steel. This is steel rope or steel thread, whatever you want. So this is a copper rope. Given that the Young's modulus of steel YS is equals to 1 into 10 power 11 Newton per meter square. Area of the cross section of this wire, E wire do area of cross section ಎಷ್ಟಿದೆ 0.5 centimeter square ಇದೆ. ಅದೇ ತರ the Young's modulus of copper is 2 into 10 power 11 Newton per meter square, and the area of the copper is 0.5 centimeter square. ಎರಡು ಸೇಮ್ ಇದೆ, ನೀವು not to convert and ಯಾಕಂದ್ರೆ ಕ್ಯಾನ್ಸಲ್ ಆಗುತ್ತೆ. So let us see what is the question. So ಈ ಲೆಂತ್ ಅನ್ನ ಕೊಟ್ಟಿದ್ದಾರೆ. Length of the copper wire is √3 centimeter or meter, and length of the steel is 1 meter. Given that system is in equilibrium, find the ratio of, given system is in equilibrium, find the ratio of the change in the length produced by copper wire divided by change in the length produced by the steel. Istu data na kottidare. We need to find out delta LC, where delta LC is a change in the length of the copper wire, delta LS is a change in the length of the steel wire. So video na pause ಮಾಡಿ ಬೇಕಾದ್ರೆ ಟ್ರೈ ಮಾಡಿ. ತುಂಬಾ ಸಿಂಪಲ್ ಆಗಿದೆ. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಓದಿದ್ರೆ ಇಟ್ ಇಸ್ ನಾಟ್ ಎ ಬಿಗ್ ಟಾಸ್ಕ್. ಇದೇನು ಅಷ್ಟೊಂದು ಡಿಫಿಕಲ್ಟ್ ಕ್ವಶನ್ ಅಲ್ಲ. ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಡನ್. ಓಕೆ, ಸೊ ಗಿವನ್ ಸಿಸ್ಟಮ್ ಇಸ್ ಇನ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂ ಅಲ್ಲಿ ಇದೆ ಅಂದ್ರೆ ನೆಟ್ ಫೋರ್ಸಸ್ ಆಕ್ಟಿಂಗ್ ಆನ್ 10 kg ಏನಾಗಿರುತ್ತೆ 0 ಆಗಿರುತ್ತೆ. ಸೊ ಈಗ ಇದನ್ನ ರೆಸಾಲ್ವ್ ಮಾಡ್ಕೊಂತೀನಿ ನೋಡಿ. ಫ್ರೀ ಬಾಡಿ ಡಯಾಗ್ರಾಮ್ ಇಲ್ಲಿ ಬರ್ಕೊಂತೀನಿ. ದಿಸ್ ಇಸ್ 10 kg ಮಾಸ್. ಒಂದು ಈ ಕಡೆಗಿದೆ ಟೆನ್ಷನ್. ಇದೇನಿದು ಟೆನ್ಷನ್ ಇನ್ ದ ಕಾಪರ್ ವೈರ್, ಇದೇನಿದು ಟೆನ್ಷನ್ ಇನ್ ದ ಸ್ಟೀಲ್ ವೈರ್. ಇನ್ನೇನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಆ ಮಾಸ್ ಮೇಲೆ? ಒಂದು 100 ನ್ಯೂಟನ್ ಡೌನ್ ಸೈಡ್ ಆಕ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ದ ಗ್ರಾವಿಟಿ ಇಂದ ಡೌನ್ ಸೈಡ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಅದು 100 ನ್ಯೂಟನ್ ಇದೆ. ಸೊ ನಾನೀಗ ಇಲ್ಲಿ ಬರೀಲಿಕ್ಕೆ ಹೊರಟಿದ್ದೀನಿ. ಸೊ ದಿಸ್ ಇಸ್ 100 ನ್ಯೂಟನ್ ಅಂಡ್ ದಿಸ್ ಟೆನ್ಷನ್ ಇಸ್ TC. ಇದೇನಿದು ಟೆನ್ಷನ್ ಇನ್ ದ ಕಾಪರ್ ವೈರ್ ಅಂಡ್ ದಿಸ್ ಇಸ್ ದ ಟೆನ್ಷನ್ ಇನ್ ದ ಸ್ಟೀಲ್ ವೈರ್. ನೋಡಿ ಇಲ್ಲೊಂದು ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ಕೊಂಡ್ರೆ ಸರ್ಫೇಸ್ಗೆ ಇದು 60 ಆಗಿದ್ರೆ
ಇದು 60 ಆಗಿದ್ರೆ ಇದು 90 ಆಗಿರುತ್ತೆ. ಹಾಗಾದ್ರೆ ಇದೇನಾಗಿರುತ್ತೆ 90 ಅಲ್ಲ, ಇದು 30 ಡಿಗ್ರಿ ಆಗಿರುತ್ತೆ, 30 ಡಿಗ್ರಿ. ಸೊ ವಾಟ್ ಐ ಮೀನ್ ಇಸ್ ಈ ಆಂಗಲ್ ಎಷ್ಟಿದೆ 30 ಡಿಗ್ರಿ ಇದೆ. ನೀವು ಅಲ್ಲೇ ರೆಸಾಲ್ವ್ ಮಾಡ್ಕೋಬಹುದು ಪೇಪರ್ ನಲ್ಲಿ, ನಥಿಂಗ್ ಟು ವರಿ. ಸೊ ಇಲ್ಲಿ ಕ್ಲಮ್ಸಿ ಆಗುತ್ತೆ ಅಂತ ನಾನು ಇಲ್ಲಿ ಬರೀತಾ ಇದ್ದೀನಿ. ಈ ಆಂಗಲ್ 30 ಡಿಗ್ರಿ ಇದೆ ನೋಡಿ, ಇದು 30 ಇದೆ, ಇದು 90 ಇದೆ, ಇದೆಷ್ಟು ಆಗಬೇಕು 60 ಆಗಬೇಕು. ದಿಸ್ ಆಂಗಲ್ ಶುಡ್ ಬಿ 60 ಡಿಗ್ರಿ ಅಷ್ಟೇ. ದೀಸ್ ಆರ್ ದ ಫೋರ್ಸಸ್ ಆಕ್ಟಿಂಗ್ ಆನ್ 10 kg ಮಾಸ್. ದಿಸ್ ಇಸ್ ಅ 10 kg ಮಾಸ್ ಅಂಡ್ ಗಿವನ್ ಸಿಸ್ಟಮ್ ಇಸ್ ಇನ್ ಇಕ್ವಿಲಿಬ್ರಿಯಂ, ಅಂದ್ರೆ ಅದು ಆಕ್ಸಲರೇಟ್ ಆಗ್ತಿಲ್ಲ. ದಟ್ಸ್ ವಾಟ್ ದ ಕಂಡೀಷನ್ ದೇ ಹ್ಯಾವ್ ಗಿವನ್. ಯಾ, ಲೆಟ್ ಅಸ್ ರೆಸಾಲ್ವ್ ದಿಸ್ ಇಂಟು ಕಾಂಪೋನೆಂಟ್ಸ್. ಈಗ ಈ ವೆಕ್ಟರ್ ನ ಕಾಂಪೋನೆಂಟ್ ಆಗಿ ರೆಸಾಲ್ವ್ ಮಾಡ್ತೀನಿ. ಸೊ ಇದನ್ನ ಈ ಕಡೆ ರೆಸಾಲ್ವ್ ಮಾಡಿದೆ, ಒಂದು ಟಿ ಸಿ ಕಾಸ್ ಆಫ್ 60 ಬರುತ್ತೆ. ಅದನ್ನೇ ಈ ಕಡೆಗೆ ರೆಸಾಲ್ವ್ ಮಾಡಿದೆ, ಟಿ ಸಿ ಕಾಸ್ ಅಲ್ಲ ಸೈನ್ ಆಫ್ 60 ಡಿಗ್ರಿ ಬರುತ್ತೆ. ಸೊ ಹಾಗಾದ್ರೆ ಇದನ್ನ ರಿಮೂವ್ ಮಾಡ್ಬೋದಾ ರಿಸಾಲ್ವ್ ಮಾಡ್ಕೊಂಡ್ಮೇಲೆ? ಓಕೆ, ಅದನ್ನ ಎರಡು ರೀತಿಯಾಗಿ ರಿಸಾಲ್ವ್ ಮಾಡ್ಕೊಂಡಿದ್ವಿ. ಸೊ ಈಗ ಇದೇನಿದು, ದಿಸ್ ಇಸ್ ಬೇಸಿಕಲಿ ಟೆನ್ಷನ್ ಇನ್ ದ ಸ್ಟೀಲ್ ವೈರ್. ಸೊ ದಿಸ್ ಇಸ್ ಅ ಟೆನ್ಷನ್ ಇನ್ ದ ಸ್ಟೀಲ್ ವೈರ್. ಸೊ ಇದನ್ನ ಈ ಕಡೆಗೆ ರೆಸಾಲ್ವ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ಟಿ ಎಸ್ ಕಾಸ್ ಆಫ್ 30. ಈ ಕಡೆಗೆ ಇನ್ನೊಂದು ಕಾಂಪೋನೆಂಟ್ ಬರುತ್ತೆ ಟಿ ಎಸ್ ಸೈನ್ ಆಫ್ 30. ಸೊ ಯು ಕ್ಯಾನ್ ರಿಮೂವ್ ದಿಸ್ ಒನ್, ಇದನ್ನ ರಿಮೂವ್ ಮಾಡಬಹುದು. ಸೊ ಅಷ್ಟೇ ನಮಗೆ ಫೋರ್ಸಸ್ ಇರೋದು. ಸಿನ್ಸ್ ದ ಸಿಸ್ಟಮ್ ಇಸ್ ಇನ್ ಇಕ್ವಿಲಿಬ್ರಿಯಂ, ಹಾರಿಜಾಂಟಲ್ ಫೋರ್ಸಸ್ ಬ್ಯಾಲೆನ್ಸ್ ಆಗಬೇಕು, ವರ್ಟಿಕಲ್ ಫೋರ್ಸಸ್ ಬ್ಯಾಲೆನ್ಸ್ ಆಗಬೇಕು. ಹಾಗಾದ್ರೆ ಐ ಕ್ಯಾನ್ ರೈಟ್ ದಿಸ್ ಆಸ್, ಇಲ್ಲಿ ಬರೀತೀನಿ, ಸ್ವಲ್ಪ ಸ್ಪೇಸ್ ಕನ್ಸ್ಟ್ರೈನ್ ಆಗೋ ಚಾನ್ಸಸ್ ಇದೆ, ಇಲ್ಲ, ಟಿ ಎಸ್ ಸೈನ್ ಆಫ್ 30 ಡಿಗ್ರಿ. ಎಕ್ಸ್ ಆಕ್ಸಿಸ್ ನ ಇಕ್ವೇಟ್ ಮಾಡ್ತೀನಿ, ಈ ಫೋರ್ಸ್ ಸೇಮ್ ಇರಬೇಕು, ಯಾಕಂದ್ರೆ ಇಟ್ ಇಸ್ ನಾಟ್ ಮೂವಿಂಗ್ ಇನ್ ಎಕ್ಸ್ ಆಕ್ಸಿಸ್, ಇಟ್ ಇಸ್ ನಾಟ್ ಆಕ್ಸಲರೇಟಿಂಗ್ ಇನ್ ಎಕ್ಸ್ ಆಕ್ಸಿಸ್ ಅಂಡ್ ಇಟ್ ಇಸ್ ನಾಟ್ ಆಕ್ಸಲರೇಟಿಂಗ್ ಇನ್ ವೈ ಆಕ್ಸಿಸ್ ಆಲ್ಸೋ. ಸೊ ಹಾಗಾದ್ರೆ ಇದಕ್ಕೆ ಈಕ್ವಲ್ ಆಗಿರಬೇಕು ಟಿ ಸಿ ಸೈನ್ ಆಫ್ 60 ಡಿಗ್ರಿ. ಇನ್ ಅದರ್ ವರ್ಡ್ಸ್ ಟಿ ಎಸ್ ಸೈನ್ 30 is 1/2, that is equals to ಟಿ ಸಿ sin 60 is √3/2. 2 cancel ಆಗುತ್ತೆ. So you are going to get ts is equals to tc √3. So equation 1 ಸೈಡ್ ಅಲ್ಲಿ ಇಟ್ಟಿರೋಣ. ಸೊ ನಮಗೆ ಇನ್ನೊಂದು ಈಕ್ವೇಶನ್ ಇದೆ, ಈ ಈಕ್ವೇಶನ್ ನ ಸಾಲ್ವ್ ಮಾಡ್ಕೊಂತೀವಿ ನೋಡಿ. ಟಿ ಸಿ ವೈ ಆಕ್ಸಿಸ್ ನ ಸಾಲ್ವ್ ಮಾಡ್ಕೊಂಡ್ರೆ ಟಿ ಸಿ ಕಾಸ್ ಆಫ್ 60 ಏನಪ್ಪ 1/2 ಆಗತ್ತಾ, ಪ್ಲಸ್ ಟಿ ಎಸ್ ಕಾಸ್ ಆಫ್ 30 ನಾನು √3/2 ಈಕ್ವಲ್ಸ್ ಟು ಡೌನ್ ಸೈಡ್ ಏನಿದೆ 100 ಇದೆ. ಸೊ ಇಲ್ಲಿ ನೋಡಿ ಟಿ ಎಸ್ ನ √3, ಟಿ ಎಸ್ ನ ಟಿ ಎಸ್ ಕರೆಕ್ಟ್ ಆಗಿ ಬರೀತಿದ್ದೀರಾ? am I doing any mistake? no ಟಿ ಎಸ್ ನ √3 into tc ಅಂತ ಬರೀಬಹುದು. ಸೊ ಇದನ್ನ ತೆಗೆದ್ಬಿಟ್ಟು ನಾನು √3 into tc ಅಂತ ಬರೀಬಹುದು. am I right? tc by 2 plus 3tc divided by 2 is equals to 100. ಸೊ ಈ 2 ನ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಕಾಮನ್ ತೆಗೆದ್ಬಿಟ್ಟು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ 200 ಆಗತ್ತೆ. tc plus 3tc, that is 4tc is equals to 200. We got the tc value. tc is 50 Newton. tc 50 Newton ಸಿಕ್ಕಿದೆ. ಅದೇ ತರ ts ಏನಾಗತ್ತಪ್ಪ, ts is 50 into √3. We got ts and tc and ts ಎರಡು ಸಿಕ್ಕಿದೆ. ಸೊ ನಮಗೆ ಬೇಕಾಗಿರೋದು ಇದರಲ್ಲಿ ಚೇಂಜ್ ಇನ್ ಲೆಂತ್ ಎಷ್ಟು ಬರುತ್ತೆ ಅಂತ. ಇಷ್ಟೆಲ್ಲ ಮಾಡಿದ್ದು ನಾನು ಏನಕ್ಕೆ ಅಂದ್ರೆ ಯಂಗ್ಸ್ ಮಾಡ್ಯುಲಸ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಫ್ ಡಿವೈಡೆಡ್ ಬೈ ಎ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಇಂಟು ಎಲ್ ನ್ಯೂಮರೇಟರ್ ಗೆ ಹೋಗುತ್ತೆ. ಸೊ ಇನ್ ಅದರ್ ವರ್ಡ್ಸ್ delta L can be written as YA divided by, so not YA, FL divided by A into Y. Can you please tell me delta L in copper, mele yavadu copper divided by delta L in steel can be written as FL divided by AY of copper whole divided by FL divided by AY of steel. ಹೌದಾ? ಸೊ ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂದ್ರೆ ಏರಿಯಾ ಎರಡು ಸೇಮ್ ಇದೆ, ಹಾಗಾಗಿ ಇದು ಡಮಾರ್ ಏರಿಯಾ ಕ್ಯಾನ್ಸಲ್ ಆಗತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್, ಇದು ನ್ಯೂಮರೇಟರ್ ಗೆ ಬರ್ಬಿಡ್ತೀನಿ ನೋಡಿ ಡೈರೆಕ್ಟ್ ಆಗಿ, ಹಾಗೆ ಈಗ ಬರೀತೀನಿ ಇಂಟು AY ಡಿವೈಡೆಡ್ ಬೈ FL ಆಫ್ ಸ್ಟೀಲ್. ಸೊ ಏರಿಯಾ ಕ್ಯಾನ್ಸಲ್ ಆಗತ್ತೆ. ರಿಮೈನಿಂಗ್ ಥಿಂಗ್ ಇಸ್ ಎಫ್ ಆಫ್ ಕಾಪರ್ ಮೇಲೆ ಫೋರ್ಸ್ ಎಷ್ಟು ಆಗ್ತಿದೆ, ದಟ್ ಈಸ್ ಟೆನ್ಷನ್ ಇನ್ ದ ಕಾಪರ್ ವೈರ್ 50 into length of the copper wire. ಎಷ್ಟಿದೆ ಈ ಲೆಂತ್ 1 ಮೀಟರ್ ಕೊಟ್ಟಿದ್ರಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಪರ್ ದಲ್ಲ ಅದು ಉಲ್ಟಾ ಬರೀತಾ ಇದೀನಿ, ಒಂದ್ ನಿಮಿಷ. ಸೊ ದಿಸ್ ಇಸ್ ಫೋರ್ಸ್ ಇನ್ ದ ಕಾಪರ್ ಎಷ್ಟಿದೆ, ಇಲ್ಲೇ ಇದೆ ಕರೆಕ್ಟ್ ಆಗಿದೆ
50 into the length in the copper. Idu change madide, length in the copper is √3 divided by y of the copper. Illide 2 into 10 power 11 Newton per meter square. Ade tara y in the steel illi bardidini 1 into 10 power 11 whole divided by force acting in the copper. Copper alli ಎಷ್ಟು force act ಆಗ್ತಾ ಇದೆ? That is given by force in the copper alla steel. Very sorry, steel. Am I messing up? Illa. So y in the steel is this much, and the next is force acting in the steel. Force acting in the steel is 50 √3. Force acting in the steel is 50. Yeah, correct agide. 50 √3 into length of the steel. Length of the steel is length of the steel is 1 meter ide. So no doubt everadu cancel agate, and remaining thing is 1 by 2 10 power 11 cancel agate. 0.5 is the answer. Delta LC divided by delta L of steel. Delta L in the copper divided by delta L in the steel is 0.5. No unit. Idukku unit illa, yakana ratio keltirodu. Obviously ಒಂದು ಇನ್ನೊಂದಕ್ಕಿಂತ ಡಬಲ್ ಸ್ಟ್ರೆಚ್ ಆಗಿರುತ್ತೆ. That's the answer. Next question ಗೆ ಹೋಗೋಣ. Please make a note on this one. ನಾನು ರಿಮೂವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. In 3 2 1 done. Next question. Next question. Find the extension in a wire of length L and area A, area of cross section A, length L, area A, and density rho given y is the Young's modulus. Y is Young's modulus. Young's modulus under its own weight. Under its own weight. Under its own weight. Options ಬೇಕಾದ್ರೆ ಕೊಡ್ತೀನಿ. Option A is mgl divided by 2ay. Option B 2mgl divided by ay. Option C 3mgl divided by ay. Option D 1 by 3 mgl divided by ay. So video na pause ಮಾಡಿ. Actually ಸ್ವಲ್ಪ ಟ್ರಿಕಿ ಇದೆ, ನಾನು ಸಾಲ್ವ್ ಮಾಡ್ಲಿರ್ತೀನಿ. ಬೆಟರ್ ಯು ವಾಚ್ ದಿಸ್ ಒನ್. ಸೊ ನೋಡ್ಕೊಳ್ಳಿ ಒಂದ್ಸತಿ. ಸ್ಟಕ್ ಆಗ್ತಿದೆಯಾ ಕ್ಯಾಮ್ರಾ? ಯಾ, ಆಕ್ಚುಲಿ ನಾರ್ಮಲ್ ಆಗಿ ನಾವು ಒಂದು ವೈರ್ ನ ಕನ್ಸಿಡರ್ ಮಾಡಿದ್ರೆ, ಇಲ್ಲಿ ಏನಾದ್ರು ವೆಯ್ಟ್ ನ ಹಾಕಿದ್ರೆ ಈ ವೈರ್ ಸ್ಟ್ರೆಚ್ ಆಗ್ತದೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ವಿ. ಬಟ್ ವಾಟ್ ಇಫ್ ದ ವೈರ್ ಈಸ್ ಹ್ಯಾವಿಂಗ್ ಎನಫ್ ವೆಯ್ಟ್? ಆ ವೈರು ತುಂಬಾ ದಪ್ಪ ಆಗಿದೆ, ಆ ವೈರ್ದು ವೆಯ್ಟ್ ಇಂದಾನೆ ಆ ಎಲಾಂಗೇಶನ್ ಆಗ್ತಿದೆ. ವಾಟ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಪಾರ್ಟಿಕಲ್ ಹಿಯರ್? ಈಗ ವೈರ್ ನಲ್ಲೇ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮೇಲೆ ಫೋರ್ಸ್ ಯಾವುದೇ ರೀತಿ ಆಗಿರ್ತಕ್ಕಂಥ ಫೋರ್ಸ್ ಇಲ್ಲ. ಬಟ್ ಇಲ್ಲಿರ್ತಕ್ಕಂಥ ಪಾರ್ಟಿಕಲ್ ಮೇಲೆ ಇಲ್ಲಿರ್ತಕ್ಕಂಥ ಒಂದು ಲೇಯರ್, ಒಂದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮೇಲೆ ಈ ಪೂರ್ತಿ ಸೆಕ್ಷನ್ ವೇಟ್ ಬೀಳ್ತಾ ಇದೆ. ಸೊ ದಟ್ ಮೀನ್ಸ್ ಇಟ್ ಇಸ್ ಅ ವೇರಿಯಬಲ್ ಫೋರ್ಸ್. ಅದೇ ರೀತಿ ಇಲ್ಲಿ ಯಾವುದೋ ಒಂದು ಕ್ರಾಸ್ ಸೆಕ್ಷನ್ ಕನ್ಸಿಡರ್ ಮಾಡ್ಕೊಂಡ್ರೆ, ಈಗ ಈ ಕ್ರಾಸ್ ಸೆಕ್ಷನ್ ಮೇಲೆ ಎಷ್ಟು ಫೋರ್ಸ್ ಬೀಳ್ತಿದೆ ಅಂದ್ರೆ, ಈ ಡೌನ್ ಸೈಡ್ ಪೋರ್ಷನ್ ಇದೆಯಲ್ಲ ಅಷ್ಟು ಮಾತ್ರ ಫೋರ್ಸ್ ಬೀಳ್ತಾರೆ. ಅಷ್ಟು ಡೌನ್ ಸೈಡ್ ವೆಯ್ಟ್ ಇರುತ್ತಲ್ಲ, ಈ ಮಾಸ್ದು ಡೌನ್ ಸೈಡ್ ಇರತಕ್ಕಂಥ ಮಾಸ್ ವೆಯ್ಟ್ ಎಷ್ಟಿರುತ್ತೋ ಅಷ್ಟು ಮಾತ್ರ ಅದ್ರ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. ಹಾಗಾದ್ರೆ ಈಗ ಟೋಟಲ್ ಲೆಂತ್ ನ ನಾವು ಟೋಟಲ್ ಫೋರ್ಸ್, ಈ ಟೋಟಲ್ ವೆಯ್ಟ್ ಇಂದ ಈ ಟೋಟಲ್ ಚೇಂಜ್ ಇನ್ ದ ಲೆಂತ್ ಆಗ್ತಿದೆ ಅಂತ ಹೇಳಕ್ಕಾಗಲ್ಲ. ಸೊ ಕಂಪ್ಲೀಟ್ ಆಗಿ ಫೋರ್ಸ್ ವೇರಿಯಬಲ್ ಆಗಿರೋದ್ರಿಂದ ಸ್ವಲ್ಪ ಇಂಟಿಗ್ರೇಷನ್ ನ ಯೂಸ್ ಮಾಡ್ಬೇಕಾಗತ್ತೆ. ಲೆಟ್ ಅಸ್ ಸಿ. ಸೊ ಒಂದು ಮಾಸ್ ನ ಕನ್ಸಿಡರ್ ಮಾಡೋಣ, ವೇರ್ ಅಪ್ಪರ್ ಎಂಡ್ ಇಸ್ ಅಟ್ಯಾಚ್ಡ್ ಟು ದ ಸೀಲಿಂಗ್ ಅಂಡ್ ಲೋಯರ್ ಎಂಡ್ ಇಸ್ ಫ್ರೀ ಟು ಹ್ಯಾಂಗ್. ಈ ತರ ಹ್ಯಾಂಗ್ ಆಗಕ್ಕೆ ಫ್ರೀ ಇದೆ. ಸೊ ಇಲ್ಲಿ ಯಾವುದೇ ರೀತಿ ಫೋರ್ಸ್ ಇಲ್ಲ. ಇಲ್ಲಿರ್ತಕ್ಕಂಥ ಲೇಯರ್ ಮೇಲೆ ಕಂಪ್ಲೀಟ್ mg ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಇದರ ಮಾಸ್ m ಇದೆ ಅಂತ ಅನ್ಕೊಳ್ಳೋಣ, ಡೆನ್ಸಿಟಿ ರೋ ಇದೆ ಅಂದ್ಮೇಲೆ, ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್. ಡೆನ್ಸಿಟಿ ರೋ ಇದೆ ಅಂದ್ಮೇಲೆ ಮಾಸ್ ಬೈ ವಾಲ್ಯೂಮ್, ವಾಲ್ಯೂಮ್ ನ ಏರಿಯಾ ಇಂಟು ಲೆಂತ್ ಅಂತ ತಗೋಬಹುದು. ಐ ಲೆಟ್ ಯು ನೋ. ಸೊ ಅಲ್ಲಿ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅನ್ನೋ ಪರವಾಗಿಲ್ಲ. ಲೆಟ್ ಅಸ್ ಅಸ್ಯೂಮ್ m is the mass of the wire. m is mass of wire. Mass of wire. It is understood. Okay. ಸೊ ವೇರಿಯಬಲ್ ಫೋರ್ಸ್ ಆಗಿರೋದ್ರಿಂದ ಇಂಟಿಗ್ರೇಷನ್ ನ ಯೂಸ್ ಮಾಡೋಣ. ನಾವೇನ್ ಮಾಡೋಣ, ಇಲ್ಲಿಂದ ಬಾಟಮ್ ಸರ್ಫೇಸ್ ಇಂದ ಎಕ್ಸ್ ಡಿಸ್ಟೆನ್ಸ್ ದೂರಕ್ಕೆ ಹೋಗಿ ಒಂದು ಲೇಯರ್ ನ ಕನ್ಸಿಡರ್ ಮಾಡ್ತೀನಿ ಆಫ್ ಥಿಕ್ನೆಸ್ ಡೆಲ್ಟಾ ಎಕ್ಸ್.
ಎಕ್ಸ್ ಡಿಸ್ಟೆನ್ಸ್ ಎಲ್ಲಿಂದ ಲೋಯರ್ ಇಂದ ಎಲ್ಗೆ. ಅದೇ ತರ ಈ ಲೇಯರ್ ನ ಇಲ್ಲಿ ತಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 0. ಅದೇ ಲೇಯರ್ ನ ಈ ಟಾಪ್ ಸರ್ಫೇಸ್ ಅಲ್ಲಿ ತಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಎಲ್, ಕ್ಯಾಪಿಟಲ್ ಎಲ್, ದಟ್ ಈಸ್ ಈಕ್ವಲ್ಸ್ ಟು ಲೆಂತ್ ಆಫ್ ದ ವೈರ್. ಸೊ ನೌ ಯು ಹ್ಯಾವ್ ದ ಜನರಲ್ ಇಕ್ವೇಶನ್. Young's modulus is equals to F by A delta L, numerator ಗೆ L ಹೋಗುತ್ತೆ. This is the Young's modulus equation. If I want to calculate delta L is equals to FL divided by A y. Since this is for constant force, ಇಲ್ಲಿ ಏನಾಗ್ತಿದೆ ಒಂದೊಂದು ಲೇಯರ್ ಮೇಲೆನೆ ಫೋರ್ಸ್ ವೇರಿ ಆಗ್ತಾ ಇರೋದ್ರಿಂದ we have to calculate the elongation of this portion. ಈ ಸ್ಮಾಲ್ ಲೆಂತ್ ಅಲ್ಲಿ, ಈ ಸ್ಮಾಲ್ ಡಿಸ್ಕ್ ಅಲ್ಲಿ ಅಥವಾ ಈ ಸ್ಮಾಲ್ ಪೋರ್ಷನ್ ಅಲ್ಲಿ ಎಷ್ಟು ಎಲಾಂಗೇಷನ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಅದಾದ್ಮೇಲೆ ಈ ಎಕ್ಸ್ ವೇರಿಯಬಲ್ ನ x is equal to 0 to x is equal to L ಗೆ ಇಂಟಿಗ್ರೇಟ್ ಮಾಡಿದ್ರೆ, ಸಮೇಷನ್ ಮಾಡಿದ್ರೆ ನಂಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಸಿಕ್ಕೋಗುತ್ತೆ. ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ದ elongation in delta x is, ಇದರಲ್ಲಿ ಎಷ್ಟು elongation ಇದೆ ಅದನ್ನ ನಾನು dl ಅಂತ ಕರಿತೀನಿ. dl is equals to force in the this portion. ನೋಡಿ ಟೋಟಲ್ ಫೋರ್ಸ್ ಅಲ್ಲ, ಈಗ ಫೋರ್ಸ್ ಗೆ mg ಅಂತ ಹಾಕಕ್ಕಾಗಲ್ಲ. ಸೊ ಫೋರ್ಸ್ ಇನ್ ದ ಗಿವನ್ ಪೋರ್ಷನ್ ಇಂಟು L ಡಿವೈಡೆಡ್ ಬೈ A ಇಂಟು y. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸೇಮ್ ಇದೆ, ಬಟ್ ನಾವು ಕನ್ಸಿಡರ್ ಮಾಡಿರ್ತಕ್ಕಂಥ ಲೆಂತ್ ಏನಿದೆ ಡೆಲ್ಟಾ ಎಕ್ಸ್ ಇದೆ. ಈ ಡೆಲ್ಟಾ ಎಕ್ಸ್ ಅಲ್ಲಿ ಎಷ್ಟು ಚೇಂಜ್ ಇನ್ ದ ಲೆಂತ್ ಆಗಿದೆ ಅದನ್ನ ಇಲ್ಲಿ ಬರೀತಾ ಇದ್ದೀನಿ. ಈ ಫೋರ್ಸ್ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಇದ್ರ ಡೌನ್ ಸೈಡ್ ಎಷ್ಟಿದೆ, ಐ ಮೀನ್ ಈ ಡೌನ್ ಸೈಡ್ ವೆಯ್ಟ್ ಎಷ್ಟು ಆಗ್ತಿದೆ ಅದನ್ನ ಬರೀಬೇಕಾಗುತ್ತೆ. ಸೊ ನೋಡಿ ಈಗ ಪೂರ್ತಿ ವೈರ್ ನ ಕನ್ಸಿಡರ್ ಮಾಡಿದ್ರೆ ಪೂರ್ತಿ ಮಾಸ್ ಎಷ್ಟಿದೆ, ಎಂ ಎಷ್ಟಿದೆ, ಪೂರ್ತಿ ಲೆಂತ್ ಎಷ್ಟಿದೆ, ಎಲ್ ಇದೆ. ಮಾಸ್ ಪರ್ ಯೂನಿಟ್ ಲೆಂತ್ ಕಾನ್ಸ್ಟೆಂಟ್ ಇರತ್ತೆ, ಆಮ್ ಐ ರೈಟ್? ಈಗ ಪೂರ್ತಿ ಮಾಸ್ ಅಲ್ಲಿ ಅಂದ್ರೆ ಮಾಸ್ ಪರ್ ಯೂನಿಟ್ ಲೆಂತ್, ಒಂದು ಯೂನಿಟ್ ಲೆಂತ್ಗೆ 1 ಮೀಟರ್ಗೆ ಎಷ್ಟು ಮಾಸ್ ಇದೆ, ದಟ್ ಇಸ್ ಅ ಕ್ವಾಂಟಿಟಿ. ಈಗ ಅದ್ರ ಬದಲು ನಾನು ಇಷ್ಟು ಪೋರ್ಷನ್ ನ ಕನ್ಸಿಡರ್ ಮಾಡಿ ಇದ್ರ ಮಾಸ್ ಫೈಂಡ್ ಔಟ್ ಮಾಡ್ಬೋದಾ ಅಂದ್ರೆ total mass divided by total length, that will be equals to this length divided by mass of this portion, that is x divided by m dash divided by x. Total mass divided by total length ಮಾಡೋದು ಅಂದ್ರೆ ಇದ್ರ ಮಾಸ್ ಡಿವೈಡೆಡ್ ಬೈ ಇದ್ರ ಲೆಂತ್ ಮಾಡೋದು ಅಷ್ಟೇ. ಅಂದ್ರೆ ಇದು ಯಾವ ತರ ಅಂದ್ರೆ ಇಷ್ಟು ದೊಡ್ಡ ಐರನ್ ಪೀಸ್ ತಗೊಳ್ಳಿ, ಅದ್ರ ಡೆನ್ಸಿಟಿ ಎಷ್ಟಿರುತ್ತೆ, ಒಂದು ವ್ಯಾಲ್ಯೂನ ಇರುತ್ತೆ, ನೋಟ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಪೀಸ್ ನ ಕಟ್ ಮಾಡ್ಕೊಳ್ಳಿ, ಅದರ ಡೆನ್ಸಿಟಿ ಎಷ್ಟಿರುತ್ತೆ, ಸೇಮ್ ಇದ್ದೇ ಬರ್ಬೇಕು ತಾನೆ, ಮೊದಲೇನ್ ಬಂದಿತ್ತು ಅದೇ ಬರ್ಬೇಕು. ಯಾಕಂದ್ರೆ ಡೆನ್ಸಿಟಿ ಅನ್ನೋದು ಮೆಟೀರಿಯಲಿಸ್ಟಿಕ್ ಪ್ರಾಪರ್ಟಿ. ಅದೇ ತರ ಮಾಸ್ ಪರ್ ಯೂನಿಟ್ ಲೆಂತ್ ಇಸ್ ಅ ಕಾನ್ಸ್ಟೆಂಟ್ ಫಾರ್ ಅ ಗಿವನ್ ಮೆಟೀರಿಯಲ್. ಸೊ ಅದನ್ನ ನಾನು ಯೂಸ್ ಮಾಡ್ಕೊತೇನೆ. m dash can be written as capital M divided by L into x. So this is the mass of the given portion. ಈ x ವ್ಯಾಲ್ಯೂ ಬೇಕಾದ್ರೆ ಪೂರ್ತಿ ಲೆಂತ್ ಎಷ್ಟಿರುತ್ತೆ ಮಾಸ್ ಅಂತ ಚೆಕ್ ಮಾಡಿ. ಸೊ x ವ್ಯಾಲ್ಯೂ ಇಲ್ಲಿಂದ L ಗೆ ಸಬ್ಸ್ಟಿಟ್ಯೂಟ್ ಮಾಡಿ, x ವ್ಯಾಲ್ಯೂ L ಹಾಕಿದ್ರೆ L ಕ್ಯಾನ್ಸಲ್ ಆಗಿ mass of this full portion is capital M. You are going to get same thing. So ಹಾಗಾಗಿ dl is equals to, ಇದನ್ನ ನಾನು m divided by L into x. This is the mass of this portion into g, that is the weight, mg into delta x divided by ay. This is the elongation in the considered portion. ನಮ್ಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಟೋಟಲ್ elongation ಬೇಕಾಗಿರೋದ್ರಿಂದ I'll consider dl is integration of dl. ಎಲ್ಲಿಂದ ಎಲ್ಲಿಗೆ? x varies from 0 to capital L. That is integration of mgx delta x whole divided by ALY. L is a total n and x is equal to 0 to x is equals to capital L. So m is a constant, g is a constant, a is a constant, L is a constant, y is a constant. So ಅವೆಲ್ಲ ಕಾನ್ಸ್ಟೆಂಟ್ ನ ಇಂಟಿಗ್ರೇಷನ್ ನ ಆಚೆ ಕಿತ್ತಾಕಿ mg divided by ALY integration of x delta x is nothing but x square by 2. L in the L ಗೆ integration of x is x square divided by 2 from limits 0 to capital L. So limits na substitute ಮಾಡಿದ್ರೆ you are going to get delta L is equals to mg divided by ALY into L square minus 0, that is L square divided by 2. L cancel ಆಗುತ್ತೆ, mgl divided by 2ay is the answer for this question. So therefore the option A is the right answer. Note ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. We are going to the next question. ಮಜಾ ಬರ್ತಿಲ್ಲ ಸರ್, ಮುಂದೆ ಬರುತ್ತೆ ನೋಡಿ ನೆಕ್ಸ್ಟ್ ಕ್ವಶನ್ ಗೆ ಮಜಾ. ಸೊ ಈಗೇನೋ ಫೋರ್ಸ್ ಈ ತರ ಅಪ್ಲೈ ಮಾಡಿದ್ವಿ, ನೆಕ್ಸ್ಟ್ ಅಡ್ಡಡ್ಡ ಅಪ್ಲೈ ಮಾಡ್ತೀನಿ, ಬಟ್ ರೇಡಿಯಸ್ ವೇರಿ ಇರುತ್ತೆ, ನೋಡೋಣ. ಸೊ ಐ ಆಮ್ ಗೋಯಿಂಗ್ ಟು ಎರೇಸ್. ಆಯ್ತಾ ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟೆ. ಟನ್ ಟನ ಟನ್ ಡನ್ ಡನ ಡನ್.
ಸ್ವಲ್ಪ ಟೆಸ್ಟ್ ಮಾಡ್ತೀನಿ ನೋಡಿ. ಯಾ ನೆಕ್ಸ್ಟ್ ಕ್ವಶನ್ ಇಸ್, ಈಗ ನಾರ್ಮಲ್ ಆಗಿ ಏನಪ್ಪ, ಒಂದು ಸಿಲಿಂಡರ್ ಈ ತರ ಇದ್ರೆ ಈ ಕಡೆ ಒಂದು ಫೋರ್ಸು ಈ ಕಡೆ ಒಂದು ಫೋರ್ಸು ಅಪ್ಲೈ ಮಾಡಿದ್ರೆ ಇದರಲ್ಲಿ ಡೆಲ್ಟಾ ಎಲ್ಲ ಏನಾಗಿರುತ್ತೆ, ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಇಂಟು 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 ಯಂಗ್ಸ್ ಮಾಡ್ಯುಲಸ್ ಇಂಟು ಲೆಂತ್. ಹೌದಾ? ಎಫ್ ಡಿವೈಡೆಡ್ ಬೈ ಎ ಇಂಟು ಎಲ್ ಬೈ ಎ. ಕರೆಕ್ಟ್ ಆಗಿದೆ. ಸಪೋಸ್ ಇಲ್ಲಿ ಏನಾಗಿದೆ ಕಂಡೀಷನ್ ಏನಪ್ಪ ಅಂದ್ರೆ ಈ ರೇಡಿಯಸ್ ಸೇಮ್ ಇದೆ, ಆ ಕಡೆ ರೇಡಿಯಸ್ ಈ ಕಡೆ ರೇಡಿಯಸ್ ಸೇಮ್ ಇದೆ. ನಾನು ಏನಾದ್ರೂ ವೇರಿಯಬಲ್ ರೇಡಿಯಸ್ ಕೊಟ್ಬಿಟ್ರೆ ಒಂದು ಕೋನಿಕಲ್ ಸೆಕ್ಷನ್ ತರ ಈ ತರ, ಅಂದ್ರೆ ದ ರೇಡಿಯಸ್ ಆಫ್ ದ ಮಟೀರಿಯಲ್ ಇಸ್ ಇನ್ಕ್ರೀಸಿಂಗ್. ಈ ಕಡೆ ಒಂದು ರೇಡಿಯಸ್ ಇದೆ, ಈ ಕಡೆ ಒಂದು ರೇಡಿಯಸ್ ಇದೆ. ಈಗ ಇದನ್ನ ಈ ಕಡೆ ಎಷ್ಟು ಫೋರ್ಸ್ ಇಂದ ಪುಲ್ ಮಾಡ್ತೀನೋ ಈ ಕಡೆನೂ ಅಷ್ಟೇ ಫೋರ್ಸ್ ಇಂದ ಪುಲ್ ಮಾಡ್ತೀನಿ. ನಾವು ಯು ಕೆನಾಟ್ ಯೂಸ್ ದಿಸ್ ಫಾರ್ಮುಲಾ, ಡೈರೆಕ್ಟ್ ಆಗಿ ಇದನ್ನ ಯೂಸ್ ಮಾಡಕ್ಕಾಗಲ್ಲ, ಇದು ಸ್ವಲ್ಪ ಆಪರೇಷನ್ ಮಾಡ್ಬೇಕು. ಆಕ್ಚುಲಿ ಫೈನಲಿ ಇಲ್ಲಿಗೆ ಬರುತ್ತೆ, ಹೇಳ್ತೀನಿ ಹೇಗೆ ಅಂತ. ಸೊ ನಾವು ದ ರೇಡಿಯಸ್ ಆಫ್ ದಿಸ್ ಸೈಡ್, ಈ ಕಡೆ ಇರ್ತಕ್ಕಂಥ ರೇಡಿಯಸ್ ಏನಿದೆ ಎ ಇದೆ, ಗಿವನ್ ಡೇಟಾ. ದ ರೇಡಿಯಸ್ ಆಫ್ ಅದರ್ ಎಂಡ್ ಇಸ್ ಬಿ. ವಾಟ್ ಇಸ್ ದ ಎಲಾಂಗೇಶನ್ ಇನ್ ದ ಗಿವನ್ ಸಿಸ್ಟಮ್? ಈಗ ಕೊಟ್ಟಿರ್ತಕ್ಕಂಥ ಸಿಸ್ಟಮ್ ಅಲ್ಲಿ ಎಲಾಂಗೇಶನ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಿ. ಸೊ ಕ್ವಶನ್ ಇಸ್ find the delta L in the given situation. In the given situation, ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಲಾಂಗೇಶನ್ ಅಂದ್ರೆ ಎಷ್ಟು ಸಾನೆ ಎಳೆಯುತ್ತೆ ಆ ಫೋರ್ಸು, ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ಅಗೈನ್ ಇಲ್ಲಿ ರೇಡಿಯಸ್ ವೇರಿಯಬಲ್ ಆಗ್ತಿರೋದ್ರಿಂದ ಡೈರೆಕ್ಟ್ ಆಗಿ ನಾವು ಆ ಈಕ್ವೇಶನ್ ಯೂಸ್ ಮಾಡಕ್ಕಾಗಲ್ಲ. ಅಲ್ಲಿ ಪೈ ಆರ್ ಸ್ಕ್ವೇರ್ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಏರಿಯಾ ಅಲ್ಲಿ ಪೈ ಆರ್ ಸ್ಕ್ವೇರ್ ಅಂತ ಕರೀಲಿ. ಇಲ್ಲಿ ಏರಿಯಾ ಈ ಕಡೆ ಒಂದು ಎ ಇದೆ, ಆ ಕಡೆ ಬಿ ಇದೆ. ಸೊ ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಆಗಲ್ಲ. ಸೊ ವಾಟ್ ವಿ ಡೂ ಇಸ್, ಇಲ್ಲಿಂದ ಎಕ್ಸ್ ಡಿಸ್ಟೆನ್ಸ್ ದೂರ ಹೋಗೋಣ. ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್, ಎಕ್ಸ್ ಡಿಸ್ಟೆನ್ಸ್ ದೂರ ಹೋಗಿ ಇಲ್ಲೊಂದು ಸ್ಮಾಲ್ ಪೋರ್ಷನ್ ನ ಕನ್ಸಿಡರ್ ಮಾಡ್ತೀನಿ, ಒಂದು ಸ್ಮಾಲ್ ಡಿಸ್ಕ್ ನ ಕನ್ಸಿಡರ್ ಮಾಡ್ತೀನಿ. ಐ ವಿಲ್ ಕನ್ಸಿಡರ್ ಎ ಡಿಸ್ಕ್ ಆಫ್ ಡೆಲ್ಟಾ ಎಕ್ಸ್. ಈಗ ಇದ್ರ ಮೇಲೆ ಕೂಡ ಫೋರ್ಸ್ ಅಷ್ಟೇ ಆಕ್ಟ್ ಆಗ್ತಾ ಇದೆ. ತುಂಬಾ ತೆಳುವಾಗಿರ್ತಕ್ಕಂಥ ಒಂದು ಡಿಸ್ಕ್. ನಾನು ಸಿಂಗಲ್ ಲೈನ್ ಬರಿಬಹುದಾಗಿತ್ತು, ಬಟ್ ನೀವು ಕನ್ವಿನ್ಸ್ ಆಗಲ್ಲ ಅಂತ ಡಬಲ್ ಲೈನ್ ಬರಿತಾ ಇದ್ದೀನಿ. ಇನ್ನು ಸ್ವಲ್ಪ ದಿನ ಆದ್ರೆ 4 ಲೈನ್ಸ್ ತಗೊಂಡ್ಬಂದು ಬರಿತೀನಿ. LKG ಮಕ್ಕಳಲ್ಲ, ನಥಿಂಗ್ ಟು ವರಿ. ಕಮಿಂಗ್ ಬ್ಯಾಕ್ ನೋಡಿ, ಈ ಇಂಥ ಪೋರ್ಷನ್ ನ ಇನ್ಫಿನಿಟ್ ಇನ್ಫೈನೈಟ್ ಪೋರ್ಷನ್ ಆಗಿ ಡಿವೈಡ್ ಮಾಡ್ತೀನಿ. ಈಗ ಈ ಪೋರ್ಷನ್ ಇಲ್ಲಿ ಕನ್ಸಿಡರ್ ಮಾಡಿದ್ರೆ x is equal to 0, ಆಮೇಲೆ ಅದೇ ಪೋರ್ಷನ್ ಲಾಸ್ಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ x is equal to L. ಸೊ ಎಲ್ಲೋ ಟ್ರ್ಯಾಕ್ ಬರ್ತಿದ್ದಂಗೆ ಇದೆ. ಸೊ ಈಗ ಇದ್ರ ಮೇಲೆ ಇದು ಎಷ್ಟು ತೆಳುವಾಗಿದೆ ಅಂದ್ರೆ ಇಟ್ ಇಸ್ ಸೋ ಥಿನ್ ಸಚ್ ದಟ್ ಇಟ್ ಈಸ್ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಇನ್ ರೇಡಿಯಸ್. ಅಂದ್ರೆ ರೇಡಿಯಸ್ ವೇರಿಯೇಷನ್ ಇಲ್ಲಿ ಎ ಬಿ ಗೆ ತುಂಬಾ ವೇರಿಯೇಷನ್ ಕಾಣ್ತಿದೆ. ಈ ಪೋರ್ಷನ್ಗೆ ಈ ಕಡೆ ಇರೋ ರೇಡಿಯಸ್ ಆ ಕಡೆ ರೇಡಿಯಸ್ ಆಲ್ಮೋಸ್ಟ್ ಸೇಮ್, ಅಷ್ಟು ತೆಳುವಾಗಿರ್ತಕ್ಕಂಥ ಪೋರ್ಷನ್ ನ ಕನ್ಸಿಡರ್ ಮಾಡಿ. ಸೊ ದಟ್ಸ್ ದ ಕಾನ್ಸೆಪ್ಟ್ ಆಫ್ ಇಂಟಿಗ್ರೇಷನ್ ಆಕ್ಚುಲಿ. ಸೊ ಈಗ ಇಂಟಿಗ್ರೇಟ್ ಮಾಡೋದು ಹೇಗೆ? What is the elongation in this portion? A small portion ಇದೆಯಲ್ಲ, the elongation in delta x is delta L ಅಲ್ಲ DL ತಗೊಳ್ಳೋಣ, ತುಂಬಾ ಸ್ಮಾಲ್ ಆಗಿರೋದ್ರಿಂದ DL is equals to FL divided by A into Y. ಅಥವಾ ಇದರ ಏರಿಯಾ ಹೇಗೆ ಫೈಂಡ್ ಔಟ್ ಮಾಡೋದು? ಏರಿಯಾ is equal to ಪೈ ಇಂಟು ರೇಡಿಯಸ್ ಸ್ಕ್ವೇರ್. ಈಗ ಇದ್ರ ರೇಡಿಯಸ್ ಯಾರು ಫೈಂಡ್ ಔಟ್ ಮಾಡೋದು? ದಟ್ಸ್ ವಾಟ್ ಅ ಬಿಗ್ ಕ್ವಶನ್ ಇಸ್. ಆ ರೇಡಿಯಸ್ ನಮಗೆ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ಇರೋದ್ರಿಂದ ಇನ್ನೊಂದು ಆಪರೇಷನ್ ಮಾಡಬೇಕಾಗುತ್ತೆ, ಬೈಪಾಸ್ ಮೇಲೆ ಬೈಪಾಸ್ ಆಪರೇಷನ್ ಮಾಡಬೇಕಾಗುತ್ತೆ. ಸೊ ಈ ತರ ಒಂದು ಸ್ಟ್ರೈಟ್ ಲೈನ್ ನ ಕನ್ಸಿಡರ್ ಮಾಡಿ ಈ ಆಂಗಲ್ ನ ಟೀಟಾ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಅಸ್ಯೂಮ್ ದಿಸ್ ಆಂಗಲ್ ಇಸ್ ಟೀಟಾ. ಇಲ್ಲೊಂದು ಟ್ರಯಾಂಗಲ್ ಇದೆ, ಇಲ್ಲೊಂದು ಟ್ರಯಾಂಗಲ್ ಇದೆ, ಎರಡಕ್ಕೂ ಸ್ಲೋಪ್ ಸೇಮ್ ಇದೆಯಾ? ಹಾಗಾದ್ರೆ tan theta is equals to ಈ ಲೆಂತ್ ಏನಿರತ್ತಪ್ಪ, ಈ ಪೂರ್ತಿ ಲೆಂತ್ ಬಿ ಆದ್ರೆ ನೋಡಿ, ಇದು ಎ ಇದೆ, ಇಲ್ಲಿಂದ ಇಲ್ಲಿ ಎ ಇದೆ, ಇದು ಎ ಇದೆ. ಹಾಗಾದ್ರೆ ಈ ಲೆಂತ್ ಏನಾಗತ್ತೆ? ಬಿ ಮೈನಸ್ ಎ ಆಗತ್ತೆ. ಆಮ್ ಐ ರೈಟ್? ಸೊ ದ ರೇಡಿಯಸ್ ಆಫ್ ಅದರ್ ಎಂಡ್ ಇಸ್ ಬಿ. ಈ ಲೆಂತ್ ಬಿ ಮೈನಸ್ ಎ ಆಗತ್ತೆ. ಆಪೋಸಿಟ್ ಬೈ ಅಡ್ಜಸೆಂಟ್, ಈ ಲೆಂತ್ ನ ಕೊಡ್ತಿದ್ದೇನೆ. ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಅ ಲೆಂತ್ ಎಲ್. ಕೊಟ್ಟಿದ್ದಾರೆ ಆಕ್ಚುಲಿ ಸಿಚುವೇಶನ್, ಐ ಫಾರ್ಗಾಟ್ ಯು. Tan theta is equals to opposite divided by hypotenuse, that is b minus a whole divided by length. ಅದೇ ತರ
ಈ ಪೋರ್ಷನ್ ಎಷ್ಟಿದೆ ಇದನ್ನ ನಾನು ಆಪೋಸಿಟ್ ಅಂತ ಕರ್ಕೊಂತೀನಿ, ಆಪೋಸಿಟ್ ಆಫ್ ಸ್ಮಾಲರ್ ಟ್ರಯಾಂಗಲ್ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಏನು ಎಕ್ಸ್. ಆಕ್ಚುಲಿ ಇದನ್ನ ಯಾಕೆ ಫೈಂಡ್ ಔಟ್ ಮಾಡಿದೆ ಅಂದ್ರೆ ನನಗೆ ಈ ರೇಡಿಯಸ್ ಬೇಕಾಗಿರೋದ್ರಿಂದ ಆರ್ ಇಸ್ ಈಕ್ವಲ್ಸ್ ಟು ಈ ಲೆಂತ್ ಏನಿದೆ ಎ, ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ದಿಸ್ ಆಪೋಸಿಟ್, ಆ ಆಪೋಸಿಟ್ ನ ಇಲ್ಲಿ ತಗೊಂತೀವಿ ನೋಡಿ. ಆಪೋಸಿಟ್ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ ಎ ಡಿವೈಡೆಡ್ ಬೈ ಎಲ್ ಇಂಟು ಎಕ್ಸ್. ಹಾಗಾದ್ರೆ ರೇಡಿಯಸ್ ಆಫ್ ದ ಕನ್ಸಿಡರ್ಡ್ ಪೋರ್ಷನ್ ಏನು, ಆರ್ ಇಸ್ ಈಕ್ವಲ್ಸ್ ಟು ಈ ಲೆಂತ್ ಏನಿದೆ ದಟ್ ಈಸ್ ಎ ಪ್ಲಸ್ ಆಪೋಸಿಟ್ ಇದೇನಿದೆ ದಟ್ ಈಸ್ ಗಿವೆನ್ ಬೈ ಬಿ ಮೈನಸ್ ಎ ಹೋಲ್ ಡಿವೈಡೆಡ್ ಬೈ ಎಲ್ ಇಂಟು ಎಕ್ಸ್. ಸೊ ಇದು ಎ ಇದೆ, ಇದೇನಿದೆ ಬಿ ಮೈನಸ್ ಎ ಡಿವೈಡೆಡ್ ಬೈ ಎಲ್ ಇಂಟು ಎಕ್ಸ್ ಇದೆ. ಬೇಕಾದ್ರೆ ಆ ಎಕ್ಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ರೇಡಿಯಸ್ ಆಫ್ ದಿಸ್ ಸಿಲಿಂಡರ್ ದಿಸ್ ಪೋರ್ಷನ್ ಈ ಡಿಸ್ಕ್ ಇಲ್ಲಿ ತಗೊಂಡ್ರೆ ಎಕ್ಸ್ 0 ಆಗುತ್ತೆ, ದಟ್ ಈಸ್ ಅಗೇನ್ ಎ ವ್ಯಾಲ್ಯೂ ಆಗುತ್ತೆ. ಇದೇ ಡಿಸ್ಕ್ ನ ಈ ಕಡೆ ಲಾಸ್ಟ್ ಅಲ್ಲಿ ಕನ್ಸಿಡರ್ ಮಾಡಿ, ಲಾಸ್ಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ಎಲ್ ಆಗುತ್ತೆ, ಎಲ್ ಕ್ಯಾನ್ಸಲ್ ಆಗುತ್ತೆ, ಎ ಕ್ಯಾನ್ಸಲ್ ಆಗುತ್ತೆ, ಫೈನಲ್ ಆಗಿ ಬಿ ಬರುತ್ತೆ. ಫೈನಲಿ ನಮ್ಗೊಂದು ರಿಲೇಷನ್ ಸಿಕ್ತು. ಅರ್ಥ ಆಗ್ತಿದ್ಯಾ? ಈ ಟ್ರಿಕ್ಸ್ ನ ಕಲಿರಿ. ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಕೂಡ ಬರುತ್ತೆ. ಮುಂದೆ ಸೆಕೆಂಡ್ PUC ನಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಕೂಡ ಈ ಟ್ರಿಕ್ಸ್ ನ ಯೂಸ್ ಮಾಡ್ತೀವಿ. ಕಂಡಕ್ಟಿವಿಟಿ ಮತ್ತೆ ನೆಕ್ಸ್ಟ್ ಥರ್ಮಲ್ ಪ್ರಾಪರ್ಟೀಸ್ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ. ಫಸ್ಟ್ PUC ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಹೀಟ್ ಈ ಕಡೆಯಿಂದ ಆ ಕಡೆ ಹೋಗ್ತಿದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಜಾಸ್ತಿ ಆಗ್ತಿದ್ರೆ ವಾಟ್ ಇಸ್ ದ ರೇಡಿಯಸ್ ಇನ್ ದ ಮಿಡಲ್ ಪೋರ್ಷನ್, ಯಾವ್ದೋ ಒಂದು ಪೋರ್ಷನ್ ಅಲ್ಲಿ ರೇಡಿಯಸ್ ಕನ್ಸಿಡರ್ ಮಾಡಿದ್ರೆ ಈ ತರ ಬರುತ್ತೆ. ಓಕೆ, ಇದ್ರದ್ದು ರೇಡಿಯಸ್ ಸಿಕ್ತು. ಸೊ DL ಇಸ್ ಈಕ್ವಲ್ಸ್ ಟು FL ಡಿವೈಡೆಡ್ ಬೈ, ಸಾರಿ ಇದ್ರದ್ದು ಲೆಂತ್ ಎಷ್ಟು, ಇದ್ರದ್ದು ಲೆಂತ್ ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಏರಿಯಾ ಆಫ್ ದಿಸ್ ಪೋರ್ಷನ್ ಇಸ್ pi r square into y. ಸೊ ನಮಗೆ ಬೇಕಾಗಿರೋದೇನಪ್ಪ ಇಂಟು ಡೆಲ್ಟಾ ಎಕ್ಸ್. ಸೊ ನಮಗೆ ಬೇಕಾಗಿರೋದೇನು ಟೋಟಲ್ ಎಲಾಂಗೇಶನ್ ಇನ್ ದ ಸಿಲಿಂಡರ್. ಸೊ ಈ ಕಡೆಯಿಂದ ಆ ಕಡೆಗೆ ಪೂರ್ತಿ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಎಷ್ಟು ಇಗ್ಗತ್ತೆ, ಅದು ಬೇಕಾಗಿರೋದು. ಇಟ್ ಈಸ್ ನಥಿಂಗ್ ಬಟ್ ಇಂಟಿಗ್ರೇಷನ್ ಆಫ್ DL. ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ DL ಅಂಡ್ ಇಂಟಿಗ್ರೇಷನ್ ಆಫ್ F ಡಿವೈಡೆಡ್ ಬೈ pi r square ಡೆಲ್ಟಾ ಎಕ್ಸ್ y. ಅಂಡ್ ಯಾವುದು ವೇರಿ ಆಗ್ತಿರೋದು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ನ ಗಮನಿಸಬೇಕು. x is equal to 0 to L, x is equal to 0 to x is equal to L. F is a constant, no doubt. Pi is a constant, y is a constant. ಈಗ ಇಂಟಿಗ್ರೇಷನ್ ಆಫ್ 1 by r square with respect to x ಮಾಡಬಹುದಾ? That's what my question is. So ಕಾನ್ಸ್ಟೆಂಟ್ಸ್ ನ ಆಚೆಗೆ ತೆಗೆದುಬಿಡ್ತೀನಿ. pi y integration of 1 by r square delta x and x is equal to 0 to x is equal to L. Limits varying from x is equal to 0 to L. ನನ್ನ ಪ್ರಶ್ನೆ ಏನಂದ್ರೆ ಇಂಟಿಗ್ರೇಷನ್ ಆಫ್ r with respect to x ಮಾಡಬಹುದಾ? ನೋಡಿ, r ಅನ್ನೋದು ಈ ವೇರಿಯಬಲ್, x ಅನ್ನೋದು ಈ ವೇರಿಯಬಲ್, ಎರಡೂ ಲೆಂತೆ. ಐ ಅಗ್ರಿ, ನಂಗೆ ಒಪ್ಕೊಂತೀನಿ. r ಅನ್ನೋದು ಈ ವೇರಿಯಬಲ್, x ಅನ್ನೋದು ಈ ವೇರಿಯಬಲ್. ನಾವು ಒಂದನ್ನು ಇನ್ನೊಂದಕ್ಕೆ ಇಂಟಿಗ್ರೇಷನ್ ಮಾಡಕ್ಕಾಗಲ್ಲ. ಐದರ್ ಇದರ ಟರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ, ಅಥವಾ ಇದನ್ನ ಈ ಕಡೆ ಟರ್ಮ್ಸ್ ಅಲ್ಲಾದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ. ನಾ ಹೇಳೋದೇನಂದ್ರೆ ಆರ್ ನ ಎಕ್ಸ್ ಟರ್ಮ್ಸ್ ಅಲ್ಲಾದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ, ಅಥವಾ ಎಕ್ಸ್ ನ ಆರ್ ಟರ್ಮ್ಸ್ ನಲ್ಲಾದ್ರೂ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಇನ್ನೊಂದು ಆಪರೇಷನ್ ಮಾಡೋಣ ನೋಡಿ. ಸೊ ಇದನ್ನ ಡಿಫ್ರೆನ್ಶಿಯೇಟಿಂಗ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. dr divided by dx is equals to, ಇದು ಕಾನ್ಸ್ಟೆಂಟ್ ಬರುತ್ತೆ 0, that is differentiation of constant into x with respect to x is constant b minus a whole divided by L. ಸೊ ಈಗ dr ನ ಇಷ್ಟು ಬರೀಬಹುದು. ಹಾಗಾದ್ರೆ dx ನ ಏನ್ ಬರೆಯಬಹುದು? ರೆಸಿಪ್ರೋಕಲ್ ತೆಗಿಲ್ಲ, L divided by b minus a into L into dr. ಹೌದಾ? ಈಗ ಮಾಡಬಹುದು ನೋಡಿ. ಈ dx ನ ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಿಗ್ರೇಷನ್ ಆಫ್ r with respect to dr ಮಾಡಬಹುದು. ಮತ್ತೆ ಕಾನ್ಸ್ಟೆಂಟ್ ಬರುತ್ತೆ. ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್, ಸಾರಿ ಕಾನ್ಸ್ಟೆಂಟ್ಸ್ ಆಚೆ ಬಂದ್ಬಿಟ್ಟಿದೆ ಆಲ್ರೆಡಿ, ಕಾಯ್ತಾ ಇದೆ. f divided by pi into y ಇಂಟಿಗ್ರೇಷನ್ ಆಫ್ 1 divided by r square, r ಹಾಗೆ ಇರಲಿ, ಲಿಮಿಟ್ಸ್ ನ ಚೇಂಜ್ ಮಾಡ್ಕೊಂತೀನಿ. ಸೊ ಡೆಲ್ಟಾ ಎಕ್ಸ್ ನ ನಾನು L divided by b minus a into dr ಅಂತ ಬರೀಬಹುದು. ಈಗ ಬೇಕಾದ್ರೆ ಡಿಫ್ರೆನ್ಶಿಯೇಟ್ ಮಾಡಬಹುದು ನೋಡಿ. ಸೊ ಅಗೇನ್ ಈ ಕಾನ್ಸ್ಟೆಂಟ್ಸ್ ನ ಆಚೆ ತೆಗೆದ್ಬಿಡಿ. f divided by pi y into L divided by b minus a into integration of 1 by r square, r to the power of 2 minus 1 divided by, sorry, minus 2 plus 1 divided by minus 2 plus 1. So minus 1 by r sigata. Am I right? Minus 1 by r square. Yeah, correct agide. Limits varies from x is equals to 0 to x is equals to, sorry,
ಈಗ ಲಿಮಿಟ್ಸ್ ನ ಚೇಂಜ್ ಮಾಡ್ಬೇಕಾದ್ರೆ ಯಾಕೆ ಹೇಳಿ, ಆಗ್ಲೇ ಎಕ್ಸ್ ಟರ್ಮ್ಸ್ ನಲ್ಲಿ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಎಕ್ಸ್ ವ್ಯಾಲ್ಯೂ ವೇರೀಸ್ ಫ್ರಮ್ 0 to L. ಈಗ ಆರ್ ವ್ಯಾಲ್ಯೂನ ಇಂಟಿಗ್ರೇಟ್ ಮಾಡ್ತಿರೋದ್ರಿಂದ ಆರ್ ವ್ಯಾಲ್ಯೂ ಎ ಇಂದ ಬಿ ವರೆಗೂ ವೇರಿ ಆಗತ್ತೆ. ಸೊ ಯು ನೀಡ್ ಟು ಚೇಂಜ್ ದ ಲಿಮಿಟ್ಸ್. ಆರ್ ಇಸ್ ಈಕ್ವಲ್ಸ್ ಟು ಎ ಟು r is equals to b, integration of 1 by r square with respect to r. You are going to get f divided by pi into y, L divided by b minus a into minus 1 by r. The limits varies from a to b. A to b. 1 by a minus 1 by b. ಇದನ್ನ ನೋಟ್ ಮಾಡ್ಕೊಳ್ಳಿ. ಒಂಚೂರು ಈ ಪೋರ್ಷನ್ ಎರೇಸ್ ಮಾಡ್ತೀನಿ. ನೋಟ್ ಮಾಡ್ಕೊಂಡ ನಾನು ಎರೇಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಈ ಸ್ಕಿಲ್ಸ್ ಇಂಪಾರ್ಟೆಂಟ್. 2-3 ಚಾಪ್ಟರ್ ಅಲ್ಲಿ ಯೂಸ್ ಮಾಡ್ತೀವಿ. ನಾನು ಎರೇಸ್ ಮಾಡ್ತೀನಿ. ಡನ್ ಡನ್. ಯಾ, ಸೊ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಎಫ್ ಡಿವೈಡೆಡ್ ಬೈ ಪೈ ವೈ ಇಂಟು ಎಲ್ ಡಿವೈಡೆಡ್ ಬೈ ಬಿ ಮೈನಸ್ ಎ. ಸೊ ಈಗ ನಾವು 1 ಬೈ ಬಿ ಮೈನಸ್ ನ ಆಚೆಗೆ ತೆಗೆದ್ಬಿಡಿ, ಯಾಕೆ ಸುಮ್ಮನೆ 1 ಬೈ ಬಿ ಮೈನಸ್ 1 ಬೈ ಎ. ಲಿಮಿಟ್ಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ನಿ, ಮೈನಸ್ ಆಚೆಗೆ ತೆಗೆದು. ಸೊ ಇದನ್ನ a minus b divided by ab ಅಂತ ಬರೀಬೋದಾ? ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ a minus b whole divided by ab. ಬೇಬಿ ಅಲ್ಲ ab. ಸೊ ಈಗ ಈ ಮೈನಸ್ ನ ಮತ್ತೆ ಒಳಗಡೆ ತಗೊಂಡ್ರೆ, ಈ ಮೈನಸ್ ನ ಮತ್ತೆ ಒಳಗಡೆ ತಗೊಂಡ್ರೆ a minus b ಇರೋದು ಏನಾಗುತ್ತೆ? b minus a ಆಗುತ್ತೆ. ಸೊ ಇವನು ಟಿಶ್ಕಾವ್ ಡಮಾರ್. ಸೊ ಮೈನಸ್ ಹೋಯ್ತು ಇಲ್ಲ ಆಲ್ರೆಡಿ. ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಎಫ್ ಎಲ್ ಡಿವೈಡೆಡ್ ಬೈ ಪೈ ಎ ಬಿ ಇಂಟು ವೈ. ಸೊ ದಿಸ್ ಇಸ್ ಅ ಎಲಾಂಗೇಶನ್. ಯಾಕೆ ಸರ್ ಇಷ್ಟೆಲ್ಲ ಮಾಡಿಸಿದ್ರಿ? ಈಗ ಸಪೋಸ್ ನೋಡಿ, ಸ್ಪೆಷಲ್ ಕೇಸ್ ನೋಡಿ. ಸಪೋಸ್ ಎ ಬಿ ಸೇಮ್ ಆಗಿದ್ರೆ, ಇಫ್ ಎ ಇಸ್ ಈಕ್ವಲ್ಸ್ ಟು ಬಿ, ದಟ್ ಈಸ್ ಈಕ್ವಲ್ಸ್ ಟು ಆರ್ ಅಂತ ಅನ್ಕೊಳ್ಳಿ. ಇದೆಷ್ಟಿದೆಯೋ ಇದು ಅಷ್ಟೇ ಇದೆ. ಅಂದ್ರೆ ನಾರ್ಮಲ್ ಆಗಿ ಒಂದು ನಾರ್ಮಲ್ ಸಿಲಿಂಡರ್, ನಾಟ್ ವೇರಿಯಬಲ್ ರೇಡಿಯಸ್ ಸಿಲಿಂಡರ್, ನಾರ್ಮಲ್ ಸಿಲಿಂಡರ್ ಆಗಿದ್ರೆ ಈ ತರ ಎ ಏನಿದೆಯೋ ಬಿ ಕೂಡ ಅದೇ ತರ ಇದ್ರೆ ಅದೊಂದು ವ್ಯಾಲ್ಯೂ ಆರ್ ಅಂತ ಅನ್ಕೊಳ್ಳೋಣ. Delta L is equals to FL divided by pi into AB, that is but R into R square into L. That is pi R square is nothing but area. F divided by A into, ಇದು y ತಾನೆ? Yeah, y L. Force acting per unit area length divided by Young's modulus. ಸರ್ ಇದು ನಮ್ಗೆ ಗೊತ್ತಿತ್ತು. ಇದು ಗೊತ್ತಿರೋ ಫಾರ್ಮುಲಾನೇ ತಾನೆ? pi R square ಅಂದ್ರೆ ಏರಿಯಾ. ಸಪೋಸ್ ರೇಡಿಯಸ್ ಏನಾದ್ರು ವೇರಿಯಬಲ್ ಇದ್ರೆ, ಯೂನಿಫಾರ್ಮ್ ವೇರಿಯಬಲ್ ಅಂದ್ರೆ ಅನ್ಕೊಡೋಕ್ಕಾಗಲ್ಲ, ಈ ತರ ಹೋಗಿ ಈ ತರ ಬರೋದಿಲ್ಲ ಇಲ್ಲ. ಸೊ ಈ ತರ ವೇರಿಯಬಲ್ ಇದ್ರೆ ಯು ಕ್ಯಾನ್ ಯೂಸ್ ದಿಸ್ ಇಕ್ವೇಶನ್, ದಟ್ ಈಸ್ ಎಫ್ ಡಿವೈಡೆಡ್ ಬೈ ಏರಿಯಾ ಬದಲು ಪೈ ಎ ಬಿ ಯೂಸ್ ಮಾಡಿ. ಎ ಇದು ಏರಿಯಾ ಇದಾಗಿರತ್ತೆ, ಐ ಮೀನ್ ರೇಡಿಯಸ್ ಈ ಕಡೆ ಇದಾಗಿದ್ದು, ಈ ಕಡೆ ಬಿ ಆಗಿದ್ದು, ಪೈ ಎ ಬಿ ಡಿವೈಡ್ ಟು ವೈ. ನೋಟ್ ಮಾಡ್ಕೊಳ್ಳಿ. ಸೊ ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ಕಾನ್ಸೆಪ್ಟ್. ಇನ್ನೊಂದು ಕ್ವಶನ್ ಇದೆ ಫ್ರಮ್ IIT 2013. ಆಯ್ತಾ? ಸೊ ಇನ್ನೊಂದು ಸ್ಮಾಲ್ ನೋಟಿಸ್ ಮಾಡಬೇಕಾಗಿರೋ ಪಾಯಿಂಟ್ ಏನಪ್ಪಾ ಅಂದ್ರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಡೆಲ್ಟಾ ಎಲ್ ಈಸ್ ಈಕ್ವಲ್ಸ್ ಟು ಎಫ್ ಎಲ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಅಥವಾ ಏರಿಯಾ ಇಂಟು ಎಲ್, ಏರಿಯಾ ಇಂಟು ವೈ. ಇಫ್ ವೈ ಇಸ್ ಕಾನ್ಸ್ಟೆಂಟ್ ಫಾರ್ ಎ ಗಿವೆನ್ ಮೆಟೀರಿಯಲ್, y is constant, and force, if f is also constant, f is also constant, f ಕೂಡ ಕಾನ್ಸ್ಟೆಂಟ್ ಆಗಿದ್ರೆ ಡೆಲ್ಟಾ ಎಲ್ ನಾನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಡಿವೈಡೆಡ್ ಬೈ ಎ ಅಂತ ಬರೀಬಹುದು. ಯಾವಾಗ ಎಫ್ ಮತ್ತೆ ವೈ ಕಾನ್ಸ್ಟೆಂಟ್ ಆಗಿದ್ದಾಗ ಡೆಲ್ಟಾ ಎಲ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಬೈ ಎ, ಈ ತರ ಬರೀಬಹುದಾ? ಕಮಿಂಗ್ ಬ್ಯಾಕ್, ಸೊ ಈ ಕಾನ್ಸೆಪ್ಟ್ ಮೇಲೆ ಈಗ ಹೇಳಿದ್ನ, ಈ ಕಾನ್ಸೆಪ್ಟ್ ಮೇಲೆ 2013 ಅಲ್ಲಿ ಒಂದು IIT ಕ್ವಶನ್ ಬಂದಿದೆ, ಅದನ್ನ ನಾನು ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಇನ್ 3, 2, 1 ಡನ್ ಆಯ್ತಾ? ಡನ್. The next question from JEE Advance 2013, 2013. ಅವಾಗ ನಾನು ಎಲ್ಲಿದ್ದೆ ಗೊತ್ತಾ? ಮೈಸೂರಲ್ಲಿ ಡ್ಯಾನ್ಸ್ ಆಡ್ತಾ ಇದ್ದೆ. ಕಮಿಂಗ್ ಬ್ಯಾಕ್ ಫ್ರಮ್ IIT 2013. ಹೇಗೆ ಕಾಣಿಸ್ತೀನಿ? ಮೈಸೂರು ಹುಡುಗ ತರ ಕಾಣಿಸ್ತೀನ? ಯೋಚನೆ ಮಾಡಿ ಯಾವ ಊರು ಇರ್ಬೋದು ಅಂತ ಕಾಮೆಂಟ್ ಮಾಡಿ ನೋಡಿ, ಹೇಳೋಣ. ಕಮಿಂಗ್ ಬ್ಯಾಕ್, ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಮೊದಲು, ಆಮೇಲೆ ಯೋಚನೆ ಮಾಡಿ, ಜಸ್ಟ್ ಗೆಸ್ ಮಾಡಿ ನಾನು ಯಾವ ಊರಿಂದ ಇರ್ಬೋದು ಅಂತ. ಯಾ, ಸೊ ಎರಡು ಮೆಟೀರಿಯಲ್ ಇದೆ, ಆಕ್ಚುಲಿ ಎರಡು ಸಿಲಿಂಡ್ರಿಕಲ್ ಮೆಟೀರಿಯಲ್ ಇದೆ, ಎರಡು ಕಾಪರ್. ದಿಸ್ ಈಸ್ ಆಲ್ಸೋ ಕಾಪರ್ ಅಂಡ್ ದಿಸ್ ಈಸ್ ಆಲ್ಸೋ ಕಾಪರ್. ಇದರ ರೇಡಿಯಸ್ ಎಷ್ಟಿದೆಯಪ್ಪ ಅಂದ್ರೆ 2r ಇದೆ,
ಇದರ ರೇಡಿಯಸ್ ಇದೆಷ್ಟಿದೆ ಆರ್ ಇದೆ, ರೇಡಿಯಸ್ ಡಯಾಮೀಟರ್ ಅಲ್ಲ ರೇಡಿಯಸ್. ಇದರ ಲೆಂತ್ 2L ಇದೆ, ಇದರ ಲೆಂತ್ L ಇದೆ. ಕಾಪರ್ 2R, R 2L L. ಈ ತರ ಒಂದು ಸಿಸ್ಟಮ್ ಇದೆ. ಇವೆರಡನ್ನು ವೆಲ್ಡ್ ಮಾಡಿದ್ದಾರೆ, ವೆಲ್ಡ್ ಅಂದ್ರೆ ಡಿಸೈನ್ ಮಾಡಾಗೆ ಅದೇ ತರ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಈಗ ಇದರ ಮೇಲೆ ಈ ಕಡೆ ಒಂದು ಫೋರ್ಸ್ ಎಫ್, ಈ ಕಡೆ ಒಂದು ಫೋರ್ಸ್ ಎಫ್ ಆಕ್ಟ್ ಮಾಡಿದ್ರೆ ಇದರಲ್ಲಿ ಎಲಾಂಗೇಷನ್ ಒಂದಾಗತ್ತೆ, ಈ ಪೋರ್ಷನ್ ಅಲ್ಲಿ ಎಲಾಂಗೇಷನ್ ಒಂದಾಗತ್ತೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇದರಲ್ಲೊಂದು ಪೋರ್ಷನ್, ಇದರಲ್ಲೊಂದು ಎಲಾಂಗೇಷನ್, ಇದರಲ್ಲೊಂದು ಎಲಾಂಗೇಷನ್ ಆಗುತ್ತೆ. We need to find out, the question is find the elongation, find the ratio of elongation of thick wire to that of thin wire. I think reverse kelidare, ratio of elongation of thin wire to that of thick wire. Yeah, you can try by yourself. Andre delta L of thin wire divided by delta L of thick wire. Thin ಅಂದ್ರೆ ತೆಳುವಾಗಿರೋದ ದಪ್ಪಗಿರೋದ ಎಷ್ಟು ಮಾಡಿ ಕನ್ಫ್ಯೂಸ್ ಆಯ್ತಾ? ಇಟ್ಸ್ ಓಕೆ. ಅವಾಗ ನಂಗೂ ಕನ್ಫ್ಯೂಸ್ ಆಗುತ್ತೆ, ಪುಷ್ ಅಂದ್ರೆ ಯಾವುದು, ಪುಲ್ ಅಂದ್ರೆ ಯಾವುದು ಅಂತ. ಅರೆ ಮಾಸ್ಟರ್ಸ್ ಮಾಡಿದ್ರು ಕನ್ಫ್ಯೂಸ್ ಆಗುತ್ತೆ, ಅದು ಕಾಮನ್. ಜಾಸ್ತಿ ಅದ್ರ ಬಗ್ಗೆ ಜಾಸ್ತಿ ಹೇಳೋರ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ತಿನ್ ಅಂದ್ರೆ ತೆಳುವಾಗಿರೋದು, ಅಂದ್ರೆ ದಿಸ್ ಇಸ್ ತಿನ್ ವೈರ್, ದಿಸ್ ಇಸ್ ಥಿಕ್ ವೈರ್. ಸೊ ಈಗ ನಾನು ಕೇಳೋದೇನಪ್ಪ ಅಂದ್ರೆ, ಎರಡು ಸೇಮ್ ಮೆಟೀರಿಯಲ್, ಎರಡಕ್ಕೂ ಸೇಮ್ ಫೋರ್ಸ್ ಆಕ್ಟ್ ಆಗ್ತದೆ. ಅವಾಗ ಒಂದು ನೋಟ್ ಪಾಯಿಂಟ್ ಹೇಳ್ತೀನಿ, ನೆನಪಿದ್ಯಾ? ಸೊ ನಾರ್ಮಲ್ ಆಗಿ ಡೆಲ್ಟಾ ಎಲ್ ನ ಎಫ್ ಡಿವೈಡೆಡ್ ಬೈ ಎ ವೈ ಇಂಟು ಎಲ್ ಈ ತರ ಬರೀಬೋದಾ? If f is a constant and y is a constant, delta L is directly proportional to L divided by A ಅಂತ ಬರೀಬಹುದು. ಅದೇ ತರ ಸೊ ಈಗ ಡೆಲ್ಟಾ ಎಲ್ ಇನ್ thick wire ನ directly proportional to length of thick wire divided by area of thick wire ಅಂತ ಬರೀಬಹುದು. ಅದೇ ತರ thin wire ಗೂ ಬರೀಬಹುದು. ಸೊ ಇವೆರಡನ್ನು ರೇಷಿಯೋ ಮಾಡಿದ್ರೆ ಕಾನ್ಸ್ಟೆಂಟ್ ಹೇಗೂ ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ L divided by A of thin wire whole divided by L divided by A of thick wire. ಸೊ ಈಗ ನಮ್ಗೆ ಬೇಕಾಗಿರ್ತಕ್ಕಂಥ ಆನ್ಸರ್ L ಆಫ್ thin wire ಲೆಂತ್ ಎಷ್ಟಿದೆ? LA ಇದೆ, ಡಿವೈಡೆಡ್ ಬೈ thin wire ಏರಿಯಾ ಎಷ್ಟಿದೆ? pi r square ಇದೆ, ಹೋಲ್ ಡಿವೈಡೆಡ್ ಬೈ ದ ಲೆಂತ್ ಆಫ್ ದ thick wire ಇದೇನಿದೆ? 2L ಇದೆ. ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ thick wire is pi into 2R whole square. I hope you understood. So L cancel ಆಗುತ್ತೆ, pi cancel ಆಗುತ್ತೆ. You are going to get 1 by 1 whole divided by 2 divided by 4, that is equals to 2 ಬರುತ್ತೆ. So the answer is 2. ನ್ಯೂಮರಿಕಲ್ ಟೈಪ್ ಅಲ್ಲಿ ಕೇಳಿದರೆ ಫೈನಲ್ ಆಗಿ ಒಂದು ನ್ಯೂ ಇಂಟಿಜರ್ ನ ಅಲ್ಲಿ ಟೈಪ್ ಮಾಡಬೇಕಾಗಿದೆ. So that's it for this video. Thank you very much. See you. Have a nice day. Jai Hind, Jai Karnataka.